ನಿನ್ನಯ ಭಾಳ ಚಂದದ ನಾಟಕವನ್ನು ನೋಡಿದ ನಂತರ ಇವತ್ತು ಮಾತು ಚರ್ಚೆಯ ಮೂಲಕ ಅದನ್ನು ನಾವು ಮತ್ತೆ ವಾಪಸ್ ರೀಕ್ರಿಯೇಟ್ ಮಾಡಿಕೊಳ್ಳುವ ಒಂದು ಸಂದರ್ಭ ಇದು. ಕಂಪನಿ ಮಾಲೀಕರಾದಂತಹ ಕ್ರಿಸ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ನಮ್ಮ ಹೀರೋ ಅರುಣ್ ದಯವಿಟ್ಟು ನಾಟಕದ ಆ್ಯಕ್ಟ್ರ್ಗಳು, ಟೆಕ್ನಿಷಿಯನ್ಸು, ಮ್ಯೂಸಿಷಿಯನ್ನು ಎಲ್ಲ ದಯವಿಟ್ಟು ಬನ್ನಿ. ವೆಲ್ಕಮ್. ಸೊ ಕ್ರಿಸ್ಟಿ, ನೀವು ಶುರು ಮಾಡಿ. ಅಸ್ತಿತ್ವ ತಂಡ ನಾವು ಕಳೆದ 8 ವರ್ಷ ಸುಮಾರು 8 ವರ್ಷದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಹಳಷ್ಟು ಮಂದಿ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳೇ ಆಗಿದ್ದರು. ನಾನು ಕಾಲೇಜಲ್ಲಿ ಕೆಲಸ ಮಾಡುವಾಗ ಕಾಲೇಜ್ ತಂಡದಲ್ಲಿ ನಾಟಕ ಮಾಡ್ತಾಯಿದ್ವಿ. ಅದಾದಮೇಲೆ ಕಾಲೇಜ್ ಮುಗಿದ ಮೇಲೆ ಅವರಿಗೆ ಒಂದು ಸ್ಪೇಸ್ ಬೇಕಿತ್ತು ನಾಟಕ ಮಾಡಲಿಕ್ಕೆ. ಆವಾಗ ಅದೊಂದು ನಾಟಕ ತಂಡ ಕಟ್ಟಿ ಕಾಲೇಜ್ ಮುಗಿದ ಮೇಲೆ ಅವರು ಈ ತಂಡದಲ್ಲಿ ಇರ್ತಾರೆ. ಮತ್ತು ಕೆಲವು ಕಾಲೇಜ್ಗಳಲ್ಲಿ ನಮಗೆ ಬೇಕಾದ ಹಾಗೆ ನಾಟಕ ಮಾಡಲಿಕ್ಕೆ ಆಗಲ್ಲ, ಕೆಲವು ಬೌಂಡ್ರೀಸ್ ಇರ್ತದೆ, ಅದನ್ನೆಲ್ಲ ಮೀರಲು ಅಂತೇಳಿ ಒಂದು ನಾಟಕ ತಂಡ ಕಟ್ಟಿದ್ವಿ. ಅದು ಇಲ್ಲಿಯವರೆಗೆ ಬೆಳೆದಿದೆ. ಮತ್ತು ಅಷ್ಟೇ, ತಂಡದ ಬಗ್ಗೆ ಅಷ್ಟೇ. ಮತ್ತು ನಾನು ನೇರವಾಗಿ ನಿನ್ನೆ ನಾಟಕದ ಬಗ್ಗೆನೇ ಹೋಗೋಣ. ನಿನ್ನೆ ನಾಟಕ ಆ್ಯಕ್ಚುಲಿ ಇದರ ಹಿಂದೆ ನಾವು ಸುಮಾರು 1 ವರ್ಷದ ಹಿಂದೆ ಅರುಣ್ ಸರ್ ಈ ಕಾನ್ಸೆಪ್ಟನ್ನು ನಮಗೆ ಹೇಳಿದರು, ಮತ್ತು ಕತೆ ಕೂಡ ಕೊಟ್ಟಿದ್ದರು. ಆ ಕಥೆಯನ್ನು ನನ್ನ ಸಹೋದ್ಯೋಗಿ ಆಗಿದ್ದ ಡಾಕ್ಟರ್ ಸುಧಾಕುಮಾರಿ ಅವರ ಹತ್ರ ಟ್ರಾನ್ಸ್ಲೇಟ್ ಕೂಡ ಮಾಡಿಸಿದ್ದೆ. ಮತ್ತು ಸುಮಾರು 1 ವಾರಕ್ಕೋಸ್ಕರ ನಾವು ಕೇರಳಕ್ಕೆ ಹೋಗಿದ್ವಿ ಆಗ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತೇಳಿ. ಮತ್ತು ಅದು ಆಗಲಿಲ್ಲ, ಕಾರಣಾಂತರದಿಂದ ಆಗಿಲ್ಲ. ಸರಿಗೊಂದು ಬೇಜಾರಿತ್ತು. ಈ ನಾಟಕ ತುಂಬ ಒಂದು 2-3 ಸಲ ಅವರು ಅಟೆಂಪ್ಟ್ ಮಾಡಿ ಅದು ಕೊನೆವರೆಗೆ ಬಂದಿಲ್ಲ. ಹಾಗಾಗಿ ಅಲ್ಲೇ ಉಳಿದು ಬಿಡ್ತು. ಮತ್ತು ಈ ಸಲ ಶ್ರೀಪಾದ್ ಸರ್ ನಮಗೆ ಹೇಳಿದಾಗ ಒಂದು ನಾಟಕ ಬೇಕು ಅಂತ ಹೇಳಿದಾಗ, ಮತ್ತು ಅರುಣ್ ಸರ್ ಇದೇ ನಾಟಕ ಮಾಡೋಣ ಅಂತ ಹೇಳಿದರು. ಅರುಣ್ ಸರ್ ಶ್ರೀಪಾದ್ ಸರ್ಗೆ ಕಾನ್ಸೆಪ್ಟ್ ಪಿಚ್ ಮಾಡಿದಾಗ ಅವರಿಗೂ ಇಷ್ಟ ಆಯಿತು. ಮತ್ತು ಇದನ್ನು ಕಾರ್ಯರೂಪಕ್ಕೆ ತರಲು ನಾವು ಟ್ರೈ ಮಾಡಿದ್ವಿ. ನಮ್ಮ ತಂಡಕ್ಕೀಗ ಆ್ಯಕ್ಚುಲಿ ಇದು ಸ್ವಲ್ಪ ಪೀಕ್ ಪೀರಿಯಡ್ ಅಂತ ಹೇಳ್ತೀವಿ. ಕಂಟಿನ್ಯೂ ಶೋಸ್ ನಮಗೆ ಈಗ ತುಂಬ ಶೋಸ್ ನಡೀತಾ ಇದೆ. ಈ ತಿಂಗಳಲ್ಲಿ ಬರೋಬ್ಬರಿ 30 ಶೋಗಳು ನಮಗಿದ್ವು. ಅದರ ನಡುವೆ ಡೈಲಿ ಅದರ ನಡುವೆ ನಮಗೆ ಈ ನಾಟಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ನಾವು ಆ್ಯಕ್ಟ್ರ್ಗಳನ್ನು ಬೇರೆ ಹುಡುಕಬೇಕಾಯಿತು, ನಮ್ಮ ತಂಡದವರನ್ನು ಇಲ್ಲದೆ. ಅದು ಹುಡುಕಾಟ ತುಂಬ ನಡೆಯಿತು. ತುಂಬ ಮಂದಿ ಕ್ಯಾರೆಕ್ಟರ್ ಹುಡುಕಿದ್ವಿ, ಸಿಗಲಿಲ್ಲ ನಮಗೆ, ಕರೆಕ್ಟಾಗಿ ಮ್ಯಾಚೇ ಆಗಲಿಲ್ಲ. ಮತ್ತು ನನ್ನ MPA ಬ್ಯಾಚ್ಮೇಟ್ MPA ಮಾಡುವಾಗ ಹಾಗೆ ಅವತ್ತು MPA ಒಬ್ಬ ಹುಡುಗನ ಮದುವೆ ಇತ್ತು. ಆ ಮದುವೆ ದಿವಸ ಆ ಗ್ರೂಪ್, ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತಲ್ವ, ಅದು ವರ್ಷಕ್ಕೊಮ್ಮೆ ಆ್ಯಕ್ಟಿವ್ ಆಗೋದು. ಅದು ಅವತ್ತು ಆ್ಯಕ್ಟಿವ್ ಆದಾಗ ನನಗೆ ಈ ನನ್ನ MPA ಸ್ಟೂಡೆಂಟ್ ಬ್ಯಾಚ್ಮೇಟ್ಸ್ ಇದ್ದಾರಲ್ಲ ಅಂತ ಆ ಗ್ರೂಪಲ್ಲಿ ನೋಡುವಾಗ ಮತ್ತೆ ಲಾಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಹಾಗೆ ಲಾಲ್ ಅವರು ನಮಗೆ ಸಿಕ್ಕಿದ್ರು. ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಕ್ಲಾನ್ವಿನ್ ಅವರ ತಲೆಯಲ್ಲಿ ಮೊದಲಿಂದಲಿತ್ತು. ಆದರೆ ಕ್ಲಾನ್ವಿನ್ ಕೆಲಸದ ನಡುವೆ ಬ್ಯುಸಿ ಇರೋದ್ರಿಂದ ಮತ್ತು ಅವರು ಈ ತಿರುಗಾಟದಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಕಷ್ಟ, ಸಮಯ ಹೊಂದಾಣಿಕೆ ಮಾಡಲು ಕಷ್ಟ ಅಂತ. ಆದರೆ ನಾನು ಹೇಳಿದೆ, ನಾನು ಒಪ್ಪಿಸೋಲ್ಲ ಕ್ಲಾನ್ವಿನನ್ನು, ನೀವೇ ಮಾತಾಡಬೇಕಂತ. ಮತ್ತು ಅರುಣ್ ಸರ್ ಏನು ಮಂಗ ಮಾಡಿ ಅವರನ್ನು ಒಪ್ಪಿಸಿದ್ರೋ ಗೊತ್ತಿಲ್ಲ. ಅವರು ಒಂದು ದಿವಸ ರಜೆ ತೆಗೆದು, ಕೆಲಸದ ನಡುವೆ ಒಂದು 20 ದಿವಸ ರಜೆ ತೆಗೆದು ಈ ನಾಟಕಕ್ಕೋಸ್ಕರ ಅವರು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಖುಷಿ ಅಂದರೆ ಹೇಗೂ ಈ ನಾಟಕ ಕಂಪ್ಲೀಟ್ ಆಯಿತು ಅಂತ ಒಂದು ಖುಷಿ. ಅವರು ಸರ್ ಇದು ಒಂದು 3 ಸತಿ ಅಟೆಂಪ್ಟ್ ಮಾಡಿ ಆಗಿರಲಿಲ್ಲ, ಇದು ಕಂಪ್ಲೀಟ್ ಆಯಿತು. ನಮಗೂ ಅದು ಖುಷಿ. ಆ ಖುಷಿಯ ಒಂದು ವಿಷಯ ಏನು ಹೇಳ್ತೇನೆ, ನಿನ್ನೆ 4 ಗಂಟೆವರೆಗೆ ಸರ್ ಮಲಗಲಿಲ್ಲ. ಮನೆಯಲ್ಲಿ ಆರಾಮ್ಸೆ ಮಾತಾಡ್ತಾ ಇದ್ದರು. ನಾವು 4 ಗಂಟೆಗೆ ಮಲಗಲಿಕ್ಕೆ ಹೋದ್ವಿ. ಮತ್ತೊಂದು 6 ಗಂಟೆಗೆ ನಾನು ಎದ್ದು ಹೀಗೆ ನೋಡ್ತೀನಿ, ಅರುಣ್ ಸರ್ ಕ್ರಿಸ್ಟಿ ಅಂತ ಹೇಳ್ತಿದ್ದಾರೆ. ಮಲಗಲೇ ಇಲ್ಲ ಈ ಮನುಷ್ಯ, ಅಷ್ಟು ಖುಷಿಯಿಂದ ಇದ್ದರು. ಹಾಗಾಗಿ ಸೊ ನಮಗೆ ಅಷ್ಟು ಸಾಕು, ನಮಗೆ ಮತ್ತು ನಿಮ್ಮ ಪ್ರೇಕ್ಷಕರ ಅಭಿಪ್ರಾಯ ಅಷ್ಟು ಖುಷಿ ಬಂದಿದೆ. ಇದು ಇಷ್ಟೇ ನಾಟಕದ ಬಗ್ಗೆ. ಓಕೆ, ನಮಸ್ಕಾರ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಸಾರಿ, ಐ ಕಾಂಟ್ ಸ್ಪೀಕ್. When we started the rehearsal, some problem with the language, because the good things we can understand more, but for this play I want some bad words, katta vacha, theri.
So some theories we are using, but I can't sound which is the meter, to which section it go. So that was the first problem. They are speaking so much theories. Just I am again that theory again and again, again. So from there we started. And before that, I would like to thank Sripad Bhatt sir and Prakash Raj sir. And what my concern is, they are giving a project to us. They are trusting us. So we have to give it. We have to respect it. We have to understand. We have to value it. So that was our first concern. We have to do our best. So that's why it's otherwise it may we can do little bit easy way, but there are some issues with the gallery, and the gallery is a must for this play because the floor is important. You should watch the floor. So first we planned for the gallery, and it's cost almost near 2 lakhs like that. So we can't avoid it. So we planned it, we will go for it. And yesterday we saw some photos from gallery. So we understand the decision was right because that angle, that view gives it the maximum. And about the play, this is a short story of T.V. Kochubava. He's no more now. From the story, I adapted it, how to make it a physical language, how to translate it into a physical space. That was the process. As Christy said, I initially started this in a different design. It was 2 actors are trying to tell this story in their perspective, how they are approaching the story like that. Then I feel no, it's not good. And after I get this design, I feel there is a possibility. Then we started, and through the process, we are not following a particular text, something. It's not like that. We took the concept and improvise. I used to say, I want this. So we tried, by trying, we'll get it. So it was a process. What to say? You just ask something, then I can reply to that. That's it. And my happy thing is the whole team, Clanvin, Kumar, Anush, and Einstein did a great job. That's why it came well. There is a lot of journey behind to make it more better. We just started the journey. We are speaking with Anush, we have to do more. So we just started. So we need your opinion, your suggestion, your criticism. What do you feel like that? That may good for the play. Before we speaking, you speak something. That will contribute something to the play. Thank you. ಎಲ್ರಿಗೂ ನಮಸ್ಕಾರ ರೀ. ನಾನು ಧಾರವಾಡದಿಂದ ಕುಮಾರ್ ಲಾಲ್ ಅಂತ. ಒಂದು ತಿಂಗಳ ಹಿಂದ್ಗಡೆ ನನ್ನ ಗೆಳೆಯ ಫೋನ್ ಮಾಡಿದ, ಮತ್ತು ಹಿಂಗೊಂದು ನಾಟಕ ಮಾಡ್ಲಿಕ್ಕೆ ಹತ್ತೀವಿ, ನೀ ಬರಬೇಕು ಅಂತ. ಖರೆ ನನಗೆ ಸಾಲಿ ಸೂಟಿ ಕೊಟ್ಟಿರಲಿಲ್ಲ. ಶಾಲೆ ಕೆಲಸ ಮಾಡ್ತೀನಿ ಒಂದು ಶಾಲ್ಯಾಗ. ಪರೀಕ್ಷೆ ನಡ್ಲಿಕ್ಕತ್ತಿದ್ದು. ನಾ ಕೇಳಿದೆ ಮತ್ತು ನಮ್ಮ ಮೌಶಿಗೆ, ನಮ್ಮ ಟೀಚರ್ಗೆ, ಮತ್ತು ರಜೆ ಕೊಡ್ರಿ ನನಗೆ ಅಂತ. ಅವ್ರು ಇಲ್ಲ, ಪರೀಕ್ಷೆ ಅದು ಹೋಗಬೇಡ್ರಿ ಅಂತ ಅಂದರು. ನಾ ಅವ್ರಿಗೆ ಹೇಳ್ದೆ ಬಂದುಬಿಟ್ಟೆ. ಆಮೇಲೆ 3 ದಿನ ಆದಮೇಲೆ ಮತ್ತೆ ಸರು ಒಂದು ಅರ್ಜೆಂಟಾಗಿ ಒಂದು ಕೆಲಸದ ಮ್ಯಾಗ ಹೋಗ್ಬೇಕಾಗಿ ಬಂತು, ಬಹುರೂಪಿ ಫೆಸ್ಟಿವಲ್ಗೆ. ಆ ಕಾರಣಕ್ಕಾಗಿ ನನಗೂ ಒಂದು 2 ದಿನ ರಜೆ ಸಿಕ್ತು. ಮತ್ತೆ ನಾನು ಹೋದೆ ಶಾಲೆಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಹೇಳಿದೆ, ನಾನು ಇಲ್ಲ, ನಂಗೆ ಕೆಲಸ ಇದೆ, ಸ್ವಲ್ಪ ರಜೆ ಬೇಕು ಅಂತ. ಆವಾಗ ಅವರು ಸರಿ, ಇನ್ನೊಂದು 2 ದಿನನಾದರೂ ಮಾಡಿ ಅಂತ, ಕೆಲಸ ಮಾಡಿ ಅಂತ ಅಂದರು. ನಾವು 1 ದಿನ ಕೆಲಸ ಮಾಡಿ ಮತ್ತೆ ಬಂದುಬಿಟ್ಟೆ ವಾಪಸ್.
ಭಾಳಷ್ಟು ಜನ ಇದಕ್ಕೆ ಕ್ರಿಸ್ಟಿಯಣ್ಣ ನಾನು ಕರೆಯೋದಕ್ಕಿಂತ ಮುಂಚೆ ಭಾಳ ಜನಕ್ಕೆ ಕರೆದಿದ್ದರು. ಭಾಳ ಜನ ಅದಕ್ಕೆ ಸೂಟೇಬಲ್ ಇದ್ದರು, ಆದರೆ ಅವ್ರು ಬೇರೆ ಕೆಲಸದೊಳಗೆ ತೊಡ್ಕೊಂಡಿರೋದ್ರಿಂದ ಅವ್ರಿಗೆ ಇಲ್ಲಿ ಬರೋಕ್ಕಾಗಲಿಲ್ಲ. ಎರಡು ಅನ್ನಿಸ್ತದೆ. ಒಂದು ಅವರು ಮಿಸ್ ಮಾಡ್ಕೊಂಡಿದ್ದು ಮತ್ತು ಆ ಅವಕಾಶ ನನಗೆ ಸಿಕ್ಕಿದ್ದು ನಂಗೆ ಭಾಳ ಖುಷಿ ಅನ್ನಿಸ್ತದೆ. ಥ್ಯಾಂಕ್ ಯು. ನಮಸ್ತೆ, ಕ್ಲಾನ್ವಿನ್ ಫೆರ್ನಾಂಡಿಸ್ ಮಂಗಳೂರಿಂದ. ಅರುಣ್ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ಯಾವತ್ತೂ ನಾನು ಐನ್ಸ್ಟೀನ್ ಜಾಕ್ಸನ್ ನಾವು ಯಾವತ್ತೂ ಡಿಸ್ಕಸ್ ಮಾಡ್ತಿರ್ತೀವಿ ಅವರ ಬಗ್ಗೆ. ಅವರೊಟ್ಟಿಗೆ ಕೂತ್ಕೊಂಡ್ರೆ ಅದೊಂಥರ ಒಂದು ಬುಕ್ ಓದಿದಂಗೆ. ಅವ್ರೇನೋ ಹೇಳ್ತಾ ಇರ್ತಾರೆ, ಯಾವುದೋ ಕಾನ್ಸೆಪ್ಟ್, ಎಲ್ಲೋ ವಿಷಯ ಡಿಸ್ಕಷನ್ ಆಗ್ತಾ ಇರುತ್ತೆ. ಬಟ್ ಈ ಸರ್ತಿ ನನಗೆ ಅದು ಆಗಿಲ್ಲ ಫಾರ್ ಆಲ್ ಡಿಫ್ರೆಂಟ್ ರೀಸನ್ಸ್. ನನ್ನ ಕೆಲಸ ಬೇರೊಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್, ನನಗೆ ಮಾಡಲಿಕ್ಕೆ ಆಗಲಿಲ್ಲ ನಾಟಕ ಅಂತ ಹೇಳಿದೆ. ಬಟ್ ಅರುಣ್ ಸರ್ ವಾಸ್ನ ಇಲ್ಲ, ನೀನು ಮಾಡಬೇಕು, ನಿಂಗೆ ಆಗುತ್ತೆ ಅಂತ. ಹೀಗಲ್ಲಕಿ ನಾನೇ ಮಾಡಬೇಕು ಅಂತ ಅವ್ರು ಹೇಳೋದು, ನೀನು ಇದ್ದರೆ ನನಗೆ ಈಸಿ ಆಗುತ್ತೆ. ಜಸ್ಟ್ ಬಿಕಾಸ್ ನಾವು 1-2 ನಾಟಕ ಮಾಡಿದ್ವಿ, ಹಾಗೇನಿಲ್ಲಕಿ ನಾನೇ ಮಾಡಿದ್ದು ಅಂದಿಲ್ಲ. ಒಳ್ಳೊಳ್ಳೆ ಆಪ್ಷನ್ಸ್ಗಳು ಇದ್ದವು. ಸೊ ಬಿಕಾಸ್ ನಮಗೆ ಸ್ವಲ್ಪ ಬೇಗ ಅರ್ಥ ಮಾಡ್ಕೊಳ್ತಿದ್ವಿ ಅವರ ಲ್ಯಾಂಗ್ವೇಜ್ ನಂಗೆ ಬೇಗ, ಬಿಕಾಸ್ ನಾನು ಬೇರೆ ನಾಟಕ ಮಾಡಿದ್ರಿಂದ. ಸೊ ಅವತ್ತೊಂದು ದಿವಸ ಪಾಂಬೂರಲ್ಲಿ ಶೋ ಆಗಿ ಸಂಜೆ ಒಂದು ಅರ್ಧ ಗಂಟೆ ಮಾತಾಡಿ ಏನೋ ಹೇಳಿದರು ಸರ್. ನಾನು ನೋಡ್ತೇನೆ ಅಂತ ಹೇಳಿದೆ. ಆಮೇಲೆ ನಾನು ಆಫೀಸಲ್ಲಿ ಮಾತಾಡಿದೆ. ಸೊ ನನ್ನ ಟೀಮ್ ಲೀಡ್ ವಿಶ್ವ ಅಂತ ಇವತ್ತು ಬರಲಿಲ್ಲ ಅಂತ ಕಾಣುತ್ತೆ. ಅವ್ರ ಹತ್ರ ಹೇಳಿದೆ, ಅವ್ರಿಗೆ ಗೊತ್ತು ನಾನು ನಾಟಕ ಮಾಡ್ತೇನೆ ಅಂತ. ಸೊ ಅವ್ರು ರಜೆ ಕೊಟ್ಟರು ನನಗೆ. ಸೊ ಅವ್ರು ನಿನ್ನೆ ಬಂದಿದ್ದರು ನಾಟಕಕ್ಕೆ. ಸೊ ಈ ವಾಸ್ ಹ್ಯಾಪಿ, ರಜೆ ಕೊಟ್ಟಕ್ಕೆ ಸಾರ್ಥಕ ಆಯಿತು ಅಂತ. ಸೊ ಹಾಗೆ ಸಂಭವ ಮಾಡಿದೆ. ನಿನ್ನೆ ಗೊತ್ತಾಯಿತು ನಾನು ಮಾಡದಿದ್ದರೆ ಏನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ಸೊ ಇದು ಯಾವತ್ತಿಗೊಂದು ಕಲಿಕೆ, ಒಂದು ಪ್ರೋಸೆಸ್. ಮತ್ತು ನಾನು ನಿನ್ನೆ ಶೋ ಹೌದು ಜನರಿದ್ದರು, ಎಲ್ಲರೂ ಇದ್ದರು. ಬಟ್ ನಿನ್ನೆ ಶೋಗಿಂತ 10 days ಪ್ರೋಸೆಸ್ ತುಂಬ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು. ನನಗೆ ನಾನು ಒಬ್ಬ ನಟನಾಗಿ ಕೆಂಡೋನಿಯನ್ಸಲ್ಲಿ ಒಂದು ಹಂತಕ್ಕೆ ಅವರು ನನ್ನನ್ನು ಫುಲ್ ಇದು ಮಾಡಿದರು. ನಾನು ಅಷ್ಟು ಒಂದು 2-3 ವರ್ಷ ಕಲ್ತದನ್ನೆಲ್ಲ ಇದು ಅಲ್ಲ ಮಾರೆ, ಬೇರೆ ಮಾಡು ಮಾರೆ ಅಂತ ಹೇಳಿದರು. ಈಗ ಈ ನಾಟಕದಲ್ಲಿ ಪುನಃ ಅದನ್ನು ರಿವರ್ಸ್ ಮಾಡಿದರು. ಇಷ್ಟು ಕೆಂಡೋನಿಯನ್ಸಲ್ಲಿ ಮಾಡೋದು ಅದು ಅಲ್ಲ ಮಾರೆ, ಇದು ಮಾಡು ಅಂತ. ಸೊ ಒಂಥರ ಬೇರೆ ರಿಫ್ರೆಶ್ ಮಾಡ್ಕೊಂಡ್ಬಿಟ್ರು. ಇಡೀ ಡಬ್ಬವನ್ನು ಹಿಂಗೆ ಉಲ್ಟಾ ಮಾಡಿಬಿಟ್ರು, ಮೇಲಿಂದ ಕೆಳಗೆ ಎಲ್ಲ ಪುನಃ ಇಳಿತಾ ಉಂಟು ಅನ್ನೋ ಥರ. ಸೊ ಥ್ಯಾಂಕ್ ಯು ಅಸ್ತಿತ್ವ ತಂಡಕ್ಕೆ ಸರ್ ಚಾನ್ಸ್ ಕೊಟ್ಟದಕ್ಕೆ. ಹಾಗೂ ಇದು ನಾವು ಇಬ್ಬರು ಮಾತ್ರ ಕಾಣ್ತೇವೆ ಇದರಲ್ಲಿ. ತುಂಬ ಮೈನ್ಯೂಟಾಗಿ ತುಂಬ ಸರ್ ವರ್ಕ್ ಮಾಡಿದ್ದಾರೆ. ಇಟ್ಟಿಗೆ ನಾವು ಫಸ್ಟ್ ಡೇ ಸರ್ 100 ಇಟ್ಟಿಗೆ ಬೇಕಂತ ಹೇಳಿದರು. 100 ಇಟ್ಟಿಗೆ ತಂದು ಅನ್ಲೋಡ್ ಮಾಡಿದ್ವಿ, ನಮ್ಮ ಸ್ಪೇಸಿಗೆ ತಂದ್ವಿ. ಇಟ್ಟಿಗೆ ಬಂದ ಮೊಮೆಂಟಿಗೆ ಅವ್ರು ಎಷ್ಟು ಎಕ್ಸೈಟೆಡ್ ಇದ್ರು ಅಂದರೆ ಅಲ್ಲಿಗೆ ಅವರಿಗೆ ನಾವೆಲ್ಲ ಇಟ್ಟಿಗೆನ ನೋಡ್ತಿದ್ವಿ, ಅವರೆಲ್ಲ ಕ್ಯಾರೆಕ್ಟರ್ಸ್ ನೋಡ್ತಿದ್ರು ಇಟ್ಟಿಗೆ ಒಳಗೆ. ಸೊ ನಮ್ಗೆ ಅಲ್ಲಿ ಗೊತ್ತಾಯಿತು ಈ ಜನ ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಸೊ ಇಟ್ಟಿಗೆ ಬಂದ ಮೊಮೆಂಟ್ ಒಂದು ಗಂಟೆಯಲ್ಲಿ ತುಂಬ ಡಿಸೈನ್ ಆಯ್ತು ಅವ್ರದ್ದು. ಇದನ್ನು ಹೀಗೆ ಮಾಡ್ಬೋದು, ನೋಡಿ ಹೀಗೆ ಮಾಡು, ಇದನ್ನು ಹಿಂಗೆ ಬಳಸು, ಇದನ್ನು ಹಿಂಗೆ ಮಾಡು. ಇಬ್ರಿಗೂ ಆ್ಯನ್ಷಿನ್ ಕೂಡ ಒಳ್ಳೆ ಆ್ಯಕ್ಟ್ರು, ಅವರನ್ನು ಇಟ್ಕೊಂಡು ಟ್ರೈ ಮಾಡಿದರು ಅವರು. ಜಾಕ್ಸನಿಗೂ ಹೇಳಿದರು. ಸೊ ಆ ಎಕ್ಸೈಟ್ಮೆಂಟ್ ಅವರಿಗೆ ಅಷ್ಟಿರುವಾಗ ನಾವು ಯಾಕೋ ತುಂಬ ಸಣ್ಣವ್ರ ಥರ ಕಾಣಿದ್ವಿ. ಸೊ ಏನೋ ನಾವು ಪಪೆಟ್ಸ್ ಆಗಿದ್ವಿ, ಅವ್ರು ಬಳಸ್ತಾ ಹೋದ್ರು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ನಾವು ನಾಟಕಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ ವಿ ಗೋ ಥ್ರೂ ದ ಎಂಟೈರ್ ಬ್ಲಾಕಿಂಗಲ್ಲೇ ಇರ್ತೀವಿ ನಾವು. ಹಾಗೆ ಸುಮ್ಮನೆ ಮಾಡೋಕ್ಕೆ ಹೋಗಲ್ಲ ಮ್ಯೂಸಿಕ್. ಇದ್ರಲ್ಲಿ ಬೇರೆ ಚಾಯ್ಸ್ ಇರಲಿಲ್ಲ ನಮಗೆ. ಇಲ್ಲಿಗೆ ಬರೋಕ್ಕೆ ನಮ್ಮದು ರಿಹರ್ಸಲ್ಸ್ ಆಗ್ತಿದೆ ಮೈಸೂರಲ್ಲಿ. ಸೊ ಸರ್ ಪ್ಲ್ಯಾನ್ ಮಾಡಿದ್ರು ಮೈಸೂರಿಗೆ ಬರ್ತೀನಿ ಅಂತ, ಅವ್ರಿಗೂ ಬ್ಯುಸಿ ಆಯಿತು. ಸೊ ಕಂಪ್ಲೀಟ್ ವಾಯ್ಸ್ ಮೆಸೇಜಸಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಸರ್. ಸೊ ವಾಯ್ಸ್ ಮೆಸೇಜ್ ಬಂದಿರೋದು, ದಿಸ್ ಒಟ್ಟಾನೋ ದಿಸ್ ಒಟ್ಟ ಸಾಂಗ್ ದೇ ವಿಲ್ ಬಿ ರನ್ನಿಂಗ್ ಸರ್. ನಾನು ಸರ್ ವೇರ್ ವಿಲ್ ದೇ ರನ್ ದೇರ್ ವಿಲ್ ಬಿ ರನ್ನಿಂಗ್ ಆನ್ ಸ್ಟೇಜ್. ಓಕೆ ಅಂತ ಸುಮಾರು ಒಂದಷ್ಟು ನಾವು ವರ್ಕ್ ಮಾಡ್ಕೊಂಡು ಬಂದ್ವಿ ಮೈಸೂರಿಂದ. ಬಟ್ ನಾನು 17th ಬಂದ್ವಿ ನಾವು ಮಂಗಳೂರಿಗೆ. ನಾನು ಸ್ಟ್ರೈಟ್ ಸರ್ಗೆ ಹೇಳಿದೆ, ನಾನು ಬಂದ ತಕ್ಷಣ ನಿಮ್ಮ ರನ್ನಿಗೆ ಬರ್ತೀನಿ, ಒಂದ್ಸಲ ರನ್ ನೋಡ್ಬೇಕು ನಾನು ಅಂತ ಹೋದೆ. ನನಗೆ ಮೈಸೂರಲ್ಲಿ ನಾವು ಮಾಡ್ಕೊಂಬಂದಿದ್ದು ವರ್ಕ್ ಯಾವುದು ಅಂದರೆ ಅನ್ಲೆಸ್ ವಿ ಸಿ ದ ಆ್ಯಕ್ಚುಯಲ್ ಪ್ಲೇ ಅಲ್ಲ, ನಾವು ಎಷ್ಟೇ ನೀವು ಎಕ್ಸ್ಪ್ಲೇನ್ ಮಾಡಿದ್ರೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಕ್ರಿಸ್ಟಿ ಅವರು ಅಲೋಷಿಯಸ್ದೇ ಸ್ಟುಡಿಯೋ ಬುಕ್ ಮಾಡಿ ಕೆಳಗಡೆ 18th and 19th 2 ದಿನ ಬುಕ್ ಮಾಡಿ, ಅವರು ವಿಲ್ಸನ್ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಸೊ ನೋಡಿ ಏನು ಮಾಡೋಕ್ಕಾಗತ್ತೆ, ಒಂದು 2 ದಿನದಲ್ಲಿ ಬೆಸ್ಟ್ ಮಾಡಿದ್ದೀವಿ. ಸೊ
ದಟ್ಸ್ ಇಟ್. ಇದು ಅಷ್ಟೇ, ಮತ್ತು ಬ್ಲ್ಯಾಕ್ ಬಲೂನು ಅಷ್ಟೇ. ಇಟ್ಸ್ ಒಂಥರ ಡಿಫ್ರೆಂಟ್ ಅವ್ರ ಜೊತೆ, ಅರುಣ್ ಸರ್ ಜೊತೆ ವರ್ಕ್ ಮಾಡೋದು. ಅಂದರೆ ಬೇರೆ 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 ಆಸ್ಪೆಕ್ಟ್ಸ್ ಸಿಗ್ತಾ ಹೋಗುತ್ತೆ ಕನ್ಸ್ಟ್ರಕ್ಷನಲ್ಲಿ ನಮಗೆ. ಮತ್ತು ಅವ್ರು ಕನ್ನಡ ಬರದೇ ಇರೋದ್ರಿಂದ ಒಂದು ತುಂಬ ದೊಡ್ಡ ಅಡ್ವಾಂಟೇಜ್ ಅವ್ರಿಗೆ. ಅಂದರೆ ಮ್ಯೂಸಿಕಲ್ಲಿ ನಮಗೆ ಮ್ಯೂಸಿಕಲ್ಲಿ ಏನು ಮೀನಿಂಗ್ ಕೊಡ್ಬೋದು ಅದ್ರ ಕಡೆ ತುಂಬ ಹೆಲ್ಪ್ ಆಗುತ್ತೆ ಅವ್ರ ಕಡೆಯಿಂದ ನಾವು ಮಾಡಬೇಕಾದ್ರೆ. ಸೊ ಯಾ, ಅವರೇ ಹೇಳ್ದಾಗೆ ಮೆನಿ ಮೋರ್ ಥಿಂಗ್ಸ್ ಟು ಡೂ. ಯಾ, ಥ್ಯಾಂಕ್ಸ್. ಮೈಕಾ ಇಟ್ಕೊಂಡ್ರೆ ಸ್ವಲ್ಪ ಹೆದರಿಕೆ ಜಾಸ್ತಿ, ಮಾತಾಡಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಅಸ್ತಿತ್ವ, ಥ್ಯಾಂಕ್ ಯು ಸರ್. ನಾನು ಈ ನಾಟಕಕ್ಕೆ ಅಂದರೆ ಮ್ಯೂಸಿಕ್ ಅನುಷ್ ಸರ್ ಮಾಡಿದ್ದು. ನಾನು ಟೈಮಿಂಗ್ ನೋಡಿ ಯಾವ ಮ್ಯೂಸಿಕ್ ಹೇಗೆ ಬೇಕು ಎಡಿಟಿಂಗ್ ಮಾಡಿ ಕೀಬೋರ್ಡಲ್ಲಿ ಇದ್ದೆ ನಾನು ಅಷ್ಟೇ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸರ್. It is not like that. From the beginning of the process, he was with us, and they two are going from a show and job. That time we are discussing. More than them, he was there. And one main problem with Bangalore, these people, because sometimes they speak Kannada, sometimes they speak Tulu, sometimes they speak Konkani. So I can't understand which language it is. That is the main problem. So I stayed in Mysore one week. We speak only in Kannada. Then yes, Kannada. Now I understand Kannada. But these people, what language is very difficult to understand. Okay, thank you. ಜಸ್ಟ್ ಟು ಆ್ಯಡ್ ಆನ್, ಸಾರಿ, ಅದೊಂದು ನಾಟಕದಲ್ಲಿ ಇನ್ಸ್ಟ್ರೂಮೆಂಟ್ ಇತ್ತಲ್ವಾ, ರೈನ್ ಇನ್ಸ್ಟ್ರೂಮೆಂಟ್, ಅದನ್ನು ಆ್ಯನ್ಸ್ಟಿನ್ ಮತ್ತು ಜಾಕ್ಸನ್ ಅವರೇ ಮಾಡಿತ್ತು. ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಅದಕ್ಕೆ ತುಂಬ ಕಷ್ಟಪಟ್ಟು ಏನೆಲ್ಲ ಮಾಡಿ. ನಿನ್ನೆ ಜಾಕ್ಸನ್ ಆಚಾರಿ ಅಂತ ಹೇಳಿದರು, ಅವರು ಜಾಕ್ಸನ್ ಆಚಾರಿ ಅಲ್ಲ, ಅದು ಅರುಣ್ ಸರ್ ಕೊಟ್ಟ ಹೆಸರು ಜಾಕ್ಸನ್ ಆಚಾರಿ ಅಂತ. ಸೊ ಎಲ್ಲ ಮರದ ಕೆಲಸ ಅದೆಲ್ಲ ಮಾಡಿದ್ದು ಜಾಕ್ಸನ್ರವರು. ಅವರಿಲ್ಲ ಇವತ್ತು ಮೋಸ್ಟ್ಲಿ. ಆ್ಯನ್ಸ್ಟಿನ್ ಆ ಇನ್ಸ್ಟ್ರೂಮೆಂಟ್ ಮಾಡಲಿಕ್ಕೆ ಮೇಯ್ನ್ ಕಾರಣ. ಅರುಣ್ ಸರ್ ಇಲ್ಲ, ಅದು ನಾನು ಕೇರಳದಿಂದ ತರ್ತೇನೆ, ಒಳ್ಳೆ ಇರ್ತದೆ, ನಿಂದೆಲ್ಲ ಚಂದ ಆಗೋದಿಲ್ಲ ಅಂತ ಹೇಳಿದರು. ಬಟ್ ಆದಮೇಲೆ ಇಲ್ಲ, ಇದು ಚಂದ ಉಂಟು, ಇದೇ ಇರಲಿ ಅಂತ ಹೇಳಿದರು. ಸೊ ಕ್ರೆಡಿಟ್ ಗೋಸ್ ಟು ಆ್ಯನ್ಸ್ಟಿನ್ ಆ್ಯಂಡ್ ಜಾಕ್ಸನ್. ಮೊನ್ನೆ ನೋಡಿದ ಬ್ಲ್ಯಾಕ್ ಬಲೂನ್ ನಾಟಕ ಸಹ ಅರುಣ್ ಕಟ್ಟಿದ್ದು. ನಾನು ಶಾಲಾ ರಂಗದ ಪ್ರಾಜೆಕ್ಟ್ ಮಾಡುವಾಗಲೇ ಪ್ಲ್ಯಾನ್ ಮಾಡಿದ್ದೆ. ಏನಂತಂದರೆ ಒಂದು 5ರಿಂದ 6 ಪರ್ಫಾಮೆನ್ಸ್ ಇರಬೇಕು. ಈ 5ರಿಂದ 6 ಪರ್ಫಾಮೆನ್ಸನ್ನು ಸಹ ಎಲ್ಲರೂ ಬೇರೆ ಬೇರೆಯವರು ಸೇರಿ ಕಟ್ಟಬೇಕು ಅಂತ, ಯಾರೋ ಒಬ್ಬರದ್ದು ಆಗಬಾರ್ದು ಅದು ಅಂತ. ಅದರಲ್ಲಿ ಒಂದು ಬೇರೆ ಥರದ ಮಜಾ ಇರುತ್ತೆ ಮತ್ತು ಬೇರೆ ಬೇರೆ ರೀತಿಯ ಥಿಂಕಿಂಗ್ನ ಇವರೆಲ್ಲರೂ ಒಟ್ಟಿಗೆ ಸೇರಿದಾಗ ಆಗುವ ಒಂದು ಸೌಂದರ್ಯ ಇದೆಯಲ್ಲ, ಅದು ಸಿಗಬೇಕು ಮಕ್ಕಳಿಗೆ ಅಂತ. ಹಾಗಾಗಿ ಅರುಣ್ನ ಕೇಳಿದೆ. ನನಗೆ ಕೆಂಡೋಲಿಯನ್ಸ್ ಮತ್ತು ಅವರ ಬೇರೆ ನಾಟಕಗಳು ನೋಡೋದು, ಚಿಲ್ಲರೆ ಸಮರಂ ನೋಡಿ ನಾನು ಫ್ಯಾನ್ ಆಗಿಬಿಟ್ಟಿದ್ದೆ ಅವ್ರದ್ದು. ಪ್ರಾಬ್ಲಮ್ ಅಂತಂದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರೋಲ್ಲ, ಅವ್ರ ಜೊತೆಗೆ ಕಮ್ಯುನಿಕೇಟೇ ಮಾಡೋಕ್ಕಾಗಲ್ಲ. ಕ್ರಿಸ್ಟಿ ಮೂಲಕ ಮಾಡಬೇಕು. ಕ್ರಿಸ್ಟಿ 3 ದಿನಕ್ಕೆ ಒಂದು ಸರಿ ಫೋನ್ ಎತ್ತಾನೆ. ಸೊ ಸಿಕ್ಕ ಟೈಮ್ನಲ್ಲಿ ಹೇಗೇಗೋ ಅವ್ರನ್ನ ಹಿಡಿದು ಮಾತನಾಡಿಸಿ ಡೇಟ್ ಫಿಕ್ಸ್ ಮಾಡಿದ ಮೇಲೆ, ಅರುಣ್ಗೂ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಬಂದಾಗೆಲ್ಲ ಯಾರ್ಯಾರೋ ಹಿಂಗೆ ಶ್ರೀಪಾದ್ ಭಟ್ರು ಎಲ್ಲ ಕೇಳಿ ಇವನು ಯಾವನೋ 60 ವರ್ಷ ದಾಟಿದವನು, ಈಗ ಇಷ್ಟು ಸೀನಿಯರ್ನ ಜೊತೆಗೆ ನಾನು ಪರಿಚಯ ಇಲ್ಲದೆ ಕೆಲಸ ಮಾಡೋದು ಹೆಂಗೆ ಅಂತ ಬರೋದಕ್ಕೆ ಅನುಮಾನ ಮಾಡ್ಕೋತಾ ಇದ್ರು ಅವರು. ಯಾವಾಗ ನಾವು ಅನಿವಾರ್ಯವಾಗಿ ಒಂದಿನ ಎತ್ತಾಕೊಂಡ್ಬಂದ್ವಿ, ನಿಧಿಗಂತಕ್ಕೆ ಬಂದ ತಕ್ಷಣ ಇಬ್ಬರು ಚಡ್ಡಿ ದೋಸ್ತರಾಗ್ಬಿಟ್ವಿ. ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು. ಸೊ ತಮಾಷೆ ಅಂತಂದರೆ ನಮಗೆ ಫೋನ್ನಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಆದರೆ ಹೀಗೆ ಇಬ್ಬರೂ ಒಟ್ಟೊಟ್ಟಿಗೆ ಕೂತ್ಕೊಂಡ್ಮೇಲೆ ಕೈ ಬಾಯಿ ಮೈ ಎಲ್ಲ ಇಟ್ಕೊಂಡು ರಾತ್ರಿ ಬೆಳತನಕ ಮಾತಾಡ್ತಾ ಇರ್ತಿದ್ವಿ. ಆ ಒಂದೇ ವಾರದಲ್ಲಿ ನಾವು ಸುಮಾರು ಜನ್ಮಾಂತರದ ದೋಸ್ತರಾಗ್ಬಿಟ್ವಿ ನಾವು. ಈ ನಾಟಕ ಕಟ್ಟುವಾಗಲೂ ಹಾಗೆ ಅದೊಂದು ಆಟದ ಗುಣ ಇದೆಯಲ್ಲ, ಆ ಆಟದ ಗುಣವನ್ನು ಎಲ್ಲಿಯೂ ಕಳ್ಕೊಳ್ಳದ ಹಾಗೆ ನಾಟಕ ಕಟ್ಟುವ ಒಂದು ಬೆರಗು. ನಾನು ಇತ್ತೀಚೆಗೆ ಈ ಇಬ್ಬರ ಕೆಲಸದಿಂದ ಸಿಕ್ಕಾಪಟ್ಟೆ ಪ್ರಭಾವಿತನಾಗಿದ್ದೀನಿ. ನನಗೆ ನಾಟಕ ಮಾಡಿಸ್ಲಿಕ್ಕೆ ನನ್ನ ಹತ್ರ ಯಾರಾದರೂ ನಾಟಕ ಮಾಡಿಸು ಅಂತಂದರೆ ನನಗೀಗ ಹೆದರಿಕೆ ಆಗುತ್ತೆ.
ಅಷ್ಟು ಪಾಸಿಟಿವ್ ಆಗಿ ಹೇಳ್ತಿರೋದು. ಹೆದರಿಕೆ ಆಗತ್ತೆ. ಶಕೀಲ್, ಅರುಣ್ ಎಲ್ಲ ಕೆಲಸ ಮಾಡ್ತಾ ಇರುವ ಸ್ಟೈಲ್ ನೋಡಿದರೆ ಎಷ್ಟೆಲ್ಲ ಕಲೀಲಿಕ್ಕಿದೆಯಲ್ಲ ನಾವು ಅಂತ. ಹಾಗಾಗಿ ನಮಗೂ ಮಾಸ್ಟರ್ ಅವರೀಗ. ಸೊ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರುವಾಗ ಆಗುವ ಅನುಕೂಲ ಒಂದೇನು ಅಂತ ಅನುಷ್ ಹೇಳ್ತಿದ್ದ. ನನಗೆ ತಕ್ಷಣ ನೆನಪಾಯಿತು, ಒಂದು 10 ವರ್ಷದ ಹಿಂದೆ ನಾನೊಂದು ತುಳು ನಾಟಕ ಡೈರೆಕ್ಟ್ ಮಾಡಿದೆ. NSD ಫೆಸ್ಟಿವಲ್ನಲ್ಲಿ, ಭಾರತ ರಂಗ ಮಹೋತ್ಸವದಲ್ಲಿ ಅಲ್ಲಿವರೆಗೆ ತುಳುವಿನ ಒಂದೇ ಒಂದು ನಾಟಕನೂ ಆಗಿರಲಿಲ್ಲ ಫೆಸ್ಟಿವಲ್ನಲ್ಲಿ. ಅದರ ಮೊದಲನೆಯ ಕ್ರೆಡಿಟ್ ನನಗೆ ಸಿಕ್ತು, ತುಳು ನಾಟಕ ಮಾಡಿದವನು ಅಂತ. ನನಗೆ ತುಳು ಬರೋಲ್ಲ. ತಮಾಷೆ ಮಾಡ್ತಿದ್ರು. ನನಗೆ ಒಂದೇ ಶಬ್ದ ಬರ್ತಿದ್ದು, ಬೊಡ್ಚಿ ಅಂತ. ಅದರಲ್ಲಿ ಸುಮಾರು ಸರಿ ಬಳಸ್ತಿದ್ವಿ. ಎಲ್ಲರೂ ನನಗೆ ಅದೇ ಹೇಳ್ತಿದ್ರು, ನೀನು ಮೊದಲನೇ ಪದವೇ ಬೇಡ ಅಂತ ಕಲ್ತಿದ್ದೀಯ, ಹಾಗಾಗಿ ನಿಂಗೆ ಬರೋಲ್ಲ ಅಂತ. ಆದರೆ ಎಷ್ಟು ಮಜಾ ಆಗ್ತಿತ್ತು ಕೇಳಿದ್ರೆ, ಅದು ತಗೊಂಡಿದ್ದು ಭಾಸನ ನಾಟಕ ನಾನು, ಹಾಗಾಗಿ ಅದರಲ್ಲಿ ಇರೋದೇ 16 ಡೈಲಾಗು. ತುಂಬ ಪ್ರಾಬ್ಲಮ್ ಇರಲಿಲ್ಲ. ಅದಕ್ಕೆ ಆ್ಯಕ್ಟ್ರ್ಗಳ ಹತ್ರ ಹೇಳ್ತಿದ್ದೆ, ನೀವು ಹೇಳಿದ್ದು ನನಗೆ ಪೂರ್ತಿ ಅರ್ಥ ಆಗಲ್ಲ, ಆದರೆ ನೀವು ತಪ್ಪು ಹೇಳಿದರೆ ಗೊತ್ತಾಗ್ತದೆ ಅಂತ. ಸೊ ಅದು ನಾವು ಆವಾಗ ಎಷ್ಟು ಅವೇರ್ ಆಗಿರ್ತೀವಿ ಕೇಳಿದ್ರೆ ಅದರ ಸೌಂಡ್ಸ್. ಯಾಕೆಂದರೆ ಕನ್ನಡದಲ್ಲಿ ನಮಗೆ ಬಂದ ಲ್ಯಾಂಗ್ವೇಜ್ನಲ್ಲಿ ಮಾತಾಡುವಾಗ ಎಷ್ಟೋ ಸರಳವಾಗಿ ನಾವು ಕೆಲವು ಮಾತನ್ನು ಸ್ಕಿಪ್ ಮಾಡೋದು. ಯಾಕೆಂದರೆ ನಮ್ಮ ಕಿವಿಗೆ ಅದು ರೂಢಿಯಾಗಿದೆ. ನಾನು ಅರ್ಧ ಮಾತನಾಡಿದರೂ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ನಿಮಗೆ ಗೊತ್ತಿಲ್ಲದ ಲ್ಯಾಂಗ್ವೇಜ್ನೆಲ್ಲ ಆಗುವಾಗ ಅದರ ಸ್ವರಭಾರ, ಅದರ ಕೊನೆಯ ಲ್ಯಾಂಡಿಂಗ್, ಅದರ ಸೌಂಡ್, ಅದು ಕೊಡುವ ಮ್ಯೂಸಿಕ್, ಇದು ಎಲ್ಲವೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ಒಂದು ದೊಡ್ಡ ಅಡ್ವಾಂಟೇಜ್ ಆ್ಯಕ್ಚುಲಿ. ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ನಾಟಕ ಮಾಡುವಾಗ ಅದೊಂದು ತುಂಬ ಒಳ್ಳೆಯ ಎಕ್ಸ್ಪೆರಿಮೆಂಟ್ ಮತ್ತು ಕಲಿಕೆ ಸಹ. ನಮ್ಮ ಶಾಲಾ ರಂಗದ ಹುಡುಗರಿಗೂ ಹಾಗೆ. ಒಂದು ವಾರ ಅರುಣ್ ಜೊತೆಗೆ ಇದು ಕಲಿಯುವಾಗ ಅಲ್ಲಿಯವರೆಗೆ ಅವರು ಎಷ್ಟು ಆರಾಮವಾಗಿದ್ದರೋ ಆಗ ಹಂಗೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೈಯೆಲ್ಲ ಕಣ್ಣಾಗಿ ಕೂತ್ಕೋಬೇಕಿತ್ತವು. ಯಾಕೆಂದರೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಡೀ ಪ್ರಜ್ಞೆ ಜಾಗೃತ ಆಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ಅಡ್ವಾಂಟೇಜನ್ನು ನಾವು ಅವರ ಈ ಎಲ್ಲ ನಾಟಕದಲ್ಲಿ, ಈ ನಿನ್ನೆಯ ನಾಟಕದಲ್ಲಿಯೂ ನೋಡಿದ್ದೀವಿ. ಆದ್ದರಿಂದ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ಅರ್ಥ ಆಗಲ್ಲ ಅಲ್ಲಲ್ಲಿಯೇ ತಗೊಂಡೋಗಿ ನಾಟಕ ಮಾಡಿಸೋದು ಒಳ್ಳೆಯದು. ಓಕೆ. ಸೊ ಕಾವ್ಯದ ಒಂದು ಸಾಲು ಹೇಳುತ್ತೆ, ನೀವುಂಟು ನಿಮ್ಮ ರೆಕ್ಕೆಗಳು ಉಂಟು ಅಂತ. ಸೊ ನೀವುಂಟು ಅವರುಂಟು. Hello, good morning to the entire team and my hearty congratulations. ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಿ. ನನಗೆ ಅದರಲ್ಲಿ ಎಲ್ಲ ಮಾತಾಡಲಿಕ್ಕೆ ತುಂಬ ಇದೆ, ಬಟ್ ಎಲ್ರಿಗೂ ಅವಕಾಶ ಸಿಗಬೇಕು. ಅದಕ್ಕೆ ನಾನು ಒಂದು ಹೇಳ್ತೇನೆ. ಒಂದ್ರ ಬಗ್ಗೆ ನಾನು ವಿಶೇಷವಾಗಿ ನನಗೆ ತುಂಬ ಅಪ್ರಿಷಿಯೇಷನ್ ಆಗೋದು ಅಂದರೆ, ವಿತಿನ್ ಒಂದು 7-8 ನಿಮಿಷದಲ್ಲಿ ಅವರಿಬ್ಬರು ಎಲ್ಲ ಮ್ಯೂಸಿಕ್ಕು ಅದೆಲ್ಲ ನಡೀತದೆ. ಡಾರ್ಕ್ನೆಸ್ಸು, ಅರೆಕತ್ತಲಲ್ಲಿ ಏನೇನೋ ಮಾಡಿದ್ದಾರೆ, ನಮ್ಗೆ ಗೊತ್ತಾಗಲಿಲ್ಲ. ಲೈಟ್ ಬಂದಾಗ ನೋಡ್ತೀವಿ ಸ್ಮಶಾನ ರೀಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ರಿಯಲ್ ಸ್ಮಶಾನ. ಅಂದರೆ ಒಂದು ಪರ್ಟಿಕ್ಯುಲರ್ ಪಕ್ಕಾ ಗೋರಿ. ಇನ್ನು ಮಿಕ್ಕಿದ್ದೆಲ್ಲ ನೋಡಿದರೆ ಅದು ನಾವು ಒಂದು ಸ್ಮಶಾನಕ್ಕೆ ಎಂಟ್ರಾಗಿದ್ದೀವಿ ಅನ್ನೋ ಇಂಪ್ರೆಷನ್ ಬರ್ತದೆ. ಭಾಳ ಚೆನ್ನಾಗಿ ವಿತಿನ್ ಎ ಶಾರ್ಟ್ ಟೈಮ್ ಮಾಡಿಬಿಟ್ಟಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಸ್ಕಿಲ್ಸ್. ಎಂಟೈರ್ ಟೀಮ್ಗೆ ನಾನು ಅಭಿನಂದನೆ ಕೊಡ್ತೀನಿ. Again, congratulations. We enjoyed the aesthetic experience yesterday. I'm curious about your choice of bricks. It was so apt. So was it your first choice, or did you come to it through a process of elimination? Not this, not this. Okay, let me. So could you shed a little more light on that? It was wonderful. It was not the first choice. Even the design in the and the content, everything is different. Everything was different when I started thinking on this. We started the rehearsal in a different angle. Two actors are discussing the story. Then how to, I want to break the storytelling or realistic method. That was the first aim, how to break it. So then the child characters came, 2 children's characters. They can break it. And next, I want more, how to break it more. Then it's got more than this actor, more than this character, how to bring some other characters. So by searching of that, I reached here on the Ittige.
So then it came, the Ittiges are they are the main characters. It's as a travel of the Ittige, finally they become the Smashana. They start something, the well, water, everything is slowly. Then I feel that now the Ittiges are the actors, they are just playing with this. So it's travels like that. So what is the thing is, we started with the Ittiga. After that, Ittige is giving us. Wow. They gives, because in which we put the Ittige in, you just throw it. It makes a design. Where you put it, it's a design. So it was amazing to watch, because first day we made the tomb and we sat so many times without looking the Ittiga. It communicates so many things to us. From the starting, we get the essence. So through that we travel, and some moments came like that. And in Kerala, we used to go to watch the installations in one exhibition is going on, in one Binale exhibition is there. So there the installations are there. So when we are watching the installation, how to look the in different perspective to object, material, like that. That was my experience, to look the things in a different manner. And I am using this kind of material in every my play. In Childra Samaram, it's a Malayalam play. It's about the coins. Childra means coins. Childra and the currency. It's a fight between them. So the children represent the common people, and the currency represent the upper, these corporate teams. They are coming to the village, and they are trying to destroy their culture like that. So children, it have the weight, and they always make sounds. And so I adapted that to the songs and culture and movements like that. And the currency, no weight, it will flew. It's very easy to, no weight like that. So in this manner, I am looking how to break the realistic thing, or how to break the storytelling like that. Now, And now I want to see all the plays now. I'm curious. Thank you. No, please go ahead. I interrupted you. No, nothing to. Thank you so much. Yeah. ಫಸ್ಟ್ ಆಫ್ ಆಲ್, ಜೀವ ಇರೋ 2 ಕ್ಯಾರೆಕ್ಟರ್ಗೆ ಅಭಿನಂದನೆಗಳು. ಇಟ್ಟಿಗೆಗಳಿಗೆ ಜೀವ ತುಂಬಿದ ಅರುಣ್ ಲಾಲ್, ನಿಮಗೂ ಅಭಿನಂದನೆಗಳು. ಇಟ್ಟಿಗೆಗಳಲ್ಲೂ ಜೀವ ಕಾಣಬಹುದು ಅಂತ, ಅಥವಾ ವಸ್ತುಗಳಲ್ಲಿ ಜೀವ ಕಾಣಬಹುದು ಅಂತ ತೋರಿಸ್ಕೊಟ್ಟಿದ್ದೀರ. ಎಲ್ಲೆಲ್ಲಿ ಹೇಗೆ ಕೋಳಿ ಆಗ್ತಾಯಿದ್ವು, ಅಕ್ಕಿಗೂಳು ಆಗ್ತಿತ್ತು, ಬಾವಿ ಆಗ್ತಿತ್ತು, ಬಾವಿ ಒಳಗಡೆ ಮೆಟ್ಲುಗಳಲ್ಲಿ ಇಳಿದೋಗ್ತಿದ್ರು ಇವರಂತೂ, ಮತ್ತು ಮೆಟ್ಲಿಂದ ಹತ್ತು ಬರ್ತಾಯಿದ್ರು. ಇವೆಲ್ಲ ಕಂಡಾಗ ಏನೂ ಇಲ್ಲದೆ ಅಥವಾ ಇರೋ ಚಿಕ್ಕ ಚಿಕ್ಕ ವಸ್ತುಗಳನ್ನು ಉಪಯೋಗಿಸಿ ಅದ್ಭುತಗಳನ್ನು, ವಿಸ್ಮಯ ಲೋಕನೇ ಸೃಷ್ಟಿಸಬಹುದು ಅಂತ ಯು ಹ್ಯಾವ್ ಪ್ರೂವ್ಡ್ ಇಟ್. ನನಗಿಲ್ಲಿ ಕಾಡಿದ್ದು, ಒಬ್ಬ ಮನೆಯವರಾಗ್ಬೋದು ಅಥವಾ ಬೇರೆಯವರೇ ಆಗ್ಬೋದು, ದಿನಾ ಬರ್ತಿದ್ರೆ ಹೇಗಪ್ಪ ಫೀಡ್ ಮಾಡೋದು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಫಸ್ಟ್ ಮೊದಲು ಒಂದಿನ ಬರ್ತಾನೆ, ಅಡುಗೆ ಮಾಡಿದ ತಕ್ಷಣ ಬಂದ್ಬಿಡ್ತಾನೆ ಹಾಡು ಹೇಳ್ಕೊಂಡು ಅಂತ ಶುರು ಮಾಡ್ತಾರೆ. ಆದ್ರೂ ಅವ್ನು ಸಹಿಸ್ಕೋತಾನೆ, ಊಟ ಹಾಕ್ತಾನೆ, ಕಳಿಸ್ಕೊಡ್ತಾನೆ, ಅವ್ನು ತೇಗ್ತಾನೆ, ಗ್ಯಾಸು ಅಂತ ಹೇಳ್ತಾನೆ, ಬಿಕ್ಕಳಿಸ್ತಾನೆ, ಹೋಗ್ತಾನೆ. ಮತ್ತೆ ರಿಪೀಟ್ ಆಗತ್ತೆ. ನೋಡ್ತಿದ್ದ ಆಡಿಯನ್ಸ್ಗೆ ಏನಪ್ಪ ಮಾಡ್ತಿದ್ರು, ರಿಪೀಟ್ ಅದನ್ನೇ ಮಾಡ್ತಿದ್ದಾರ ಅಂತ. ಆದರೆ ಅದು ದಿನನಿತ್ಯ ಒಬ್ಬರನ್ನ ಸಾಕೋದಿದೆಯಲ್ಲ, ಅದು ದೊಡ್ಡ ಕೆಲಸ ಅಂತ ತೋರಿಸ್ತಾನೆ ಫಸ್ಟು. ಆಮೇಲೆ ಅವ್ನು ಬರಬೇಡ ಅಂತ, ಮಧ್ಯೆ ಮಾತಾಡಬೇಡ ಅಂತದೆ, ಊಟ ಮಾಡೋಕೆ ಮಾತಾಡಬೇಡ ಅಂತಲೇ ಹೇಳ್ತಾನೆ. ಅದಾದ ನಂತರ ನೀನು ಬರಬೇಡ, ನಾನು ದಿನ ನೀನು ಬಿಟ್ಟೋಕ್ಕಾಗಲ್ಲ ಅಂತ ಹೇಳಿದಾಗ ಅವನು ಒಂದಿನ ಬರೋದಿಲ್ಲ. ಒಂದಿನ ಬರಲಿಲ್ವಲ್ಲ, ಓಕೆ. ಆದರೆ ಅವನು ಬರೋದಿಲ್ಲ ಅನ್ನೋದು ಗೊತ್ತಾಗೋಕ್ಕೆ ಶುರುವಾದಂಗೆಲ್ಲ ಅವನಲ್ಲಿ ಒಂಟಿತನ ಕಾಡುತ್ತಲ್ಲ, ದಟ್ ಲೋನ್ಲಿನೆಸ್, ಅದು ಎಷ್ಟು ಅಂದರೆ
ಮನ ಮುಟ್ಟುವ ಹಾಗೆ ನೀವು ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ರಿ ಅಂತಂದರೆ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಕಣ್ಣಲ್ಲಿ ನೀರು ಬಂತೋ ಏನೋ, ನನಗಂತೂ ಅಳು ಬರೋಕ್ಕೆ ಶುರು ಆಗಿತ್ತು. ಅಂದರೆ ಮನುಷ್ಯ ಒಂಟಿ ಅಲ್ಲ, ಸಂಘಜೀವಿ, ಅವನು ಇರಬೇಕು. ಕಷ್ಟವೋ ಸುಖವೋ ಊಟ ಹಾಕ್ತೀವೋ ಬಿಡ್ತೀವೋ ಅದು ಸಂಘಜೀವಿಯಾಗಿರೋಕ್ಕೆ ಸಾಧ್ಯ ಅನ್ನೋದನ್ನು ಯು ಹ್ಯಾವ್ ಪ್ರೂವ್ಡ್ ಇಟ್. ಆಮೇಲೆ ನನಗೆ ಇಲ್ಲಿ ಪ್ರಶ್ನೆ ಏನಂತಂದರೆ, ಆ್ಯಸ್ ಯು ಸೆಡ್ ಸ್ಟೋರಿ ಟೆಲ್ಲಿಂಗ್ ಇನ್ ಎ ಡಿಫ್ರೆಂಟ್ ವೇ ಅಂತ, ಬಟ್ ಐ ಫೆಲ್ಟ್ ಇಟ್ ವಾಸ್ each and every small episode there was a break, there is no flow in that, as it is my feeling. Maybe that is your design. Can you elaborate more on this? And one more question is also there, that also I will add. He was only having that akki, rice, kodi ella. Why not with him? ಅವನ ಹತ್ರ ಏನೂ ಇರಲಿಲ್ವಾ? ಅವನೊಬ್ಬನ ಹತ್ರನೇ ಯಾಕಿತ್ತು? ಇಬ್ಬರೂ ಬರಗಾಲ ಬಂತು, ಕ್ಷಾಮ ಬಂತು, ಉಳ್ಕೊಂಡಿದ್ದು ಇಬ್ಬರೇ. ಆದರೆ ಪ್ರತಿ ಸರಿನೂ ಅವನ ಹತ್ರ ಅಂದರೆ ರಿಚ್ ಪೂರ್ ಅಂತ ಏನಾದರೂ ಆ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ? ಅದು ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ. Before this, I want to add about the Ittige. In the introduction of the play, Prakash Raj voice, there is in that dialogue, ಭಯಂಕರವಾದ ಬರಗಾಲ ಬೆಳೆಗ, ಮಣ್ಣು ಸುಟ್ಟು ಕಲ್ಲಾಗಿನ ಸಮಯ. ಸೊ ಇಟ್ಸ್ ಕಾನ್ಸೆಪ್ಟಲಿ ಕನೆಕ್ಟಿಂಗ್. ಇಟ್ ಸುಟ್ಟ ಮಣ್ಣು, ಇಟ್ಸ್ ಹೀಟೆಡ್ ಮಡ್. In our language we said chula. We put mud in chula, we make ittiga. It is that much heat is there with varagala. So the ittiga is not just a object, it's conceptually it's connected to the thing, like that. So the same thing is for your question. We are trying to make the not to trying to make to tell the story. It's not like that. Each and every scene tells something more than the storyline. That was the concept. Each scene should tell something more than the storyline. So each scene is a play. Each scene, if he is coming with the seed, it's an improvisation. The next, even that Yakshagana scene, it is full itself. It is complete itself. Like that, and you can connect in your own way. And there is a storyline, that layer is there, but more than that, we are adding more layers in every scenes, and you can and even the perspective, foreside you will foreview. Like that, you can make it in your own narrative for that. That was the concept. But there is a storyline. So we intentionally did that. Everything is gone, only two characters. One character have food and something. Everything gone. It's a imaginary world like that. And the difference between the character is, he is almost realized. Take it's fun now. Nothing more. Let's celebrate. He's always playing with life. He's playing with his death. Everything is at a play. But the other, he has some expectation. He's caring something for next tomorrow, like that. Madhu Aidiranda Chanda, like that. He's now expecting tomorrow. He left it already. And finally he got the realization with the bath, what it's in Jnanasnana, like that. What is baptism, no? Pavitra Snana, like that. Yeah, baptism. Like that. Finally he realizing it, but he realizing it after missing. We all are realizing when it misses. When it missing, then only we came to know how value it is. Even the sound of the water and all things, that he got the realization after the all missing. But he already enlightened. He's just celebrating. That's the difference. So he's the rich from the beginning.
ನಮಸ್ತೆ ಸರ್. ಮಾಡಿಸಿರೋ ನಾಟಕದಲ್ಲಿ ಇದು ಅಂದರೆ ಇದು 4ನೇ ನಾಟಕ ನಾನು ಅವ್ರದ್ದು ನಾಟಕ ನೋಡ್ತಾ ಇರೋದು. ಕೆಂಡೋನಿಯನ್ಸು, ಜುಗಾರಿ ಆ್ಯಂಡ್ ಬ್ಲ್ಯಾಕ್ ಬಲೂನ್. ಎಲ್ಲದರಲ್ಲೂ ಒಂದು ಆಟ ಅನ್ನೋದು ಕಾಣಿಸ್ತಾನೇ ಇತ್ತು. ಎಲ್ಲ ನಾಟಕದಲ್ಲೂ ಆಟ ಆಟ ಆಟ, ಅದ್ರ ಜೊತೆಗೆ ನಮ್ಮ ಲೈಫ್ ಲೀಡ್ ಆಗ್ತಾ ಇರೋದು ಹಂಗೆ ಅನ್ನಿಸ್ತಿತ್ತು ನನಗೆ. ದಟ್ಸ್ ಗ್ರೇಟ್. ನಾವು ಸಾಧಾರಣವಾಗಿ ನಮ್ಗೆ ಹೇಳ್ತಾರೆ ನಾಟಕ ಅನ್ನೋದೊಂದು ಆಟ, ಜೀವನ ಅನ್ನೋದೊಂದು ಆಟ, ಬಟ್ ಅದೆಲ್ಲೂ ಕಾಣಿಸ್ಲಿಲ್ಲ. ನಮ್ಮ ಜೀವನದಲ್ಲೂ ನಾವು ನಮ್ಮ ಜೀವನನೇ ಒಂದು ನಾಟಕ ಅಥವಾ ಆಟ ಅಂತ ಹೇಳ್ತಿರ್ತೀವಿ, ಆದರೆ ಯಾವಾಗಲೂ ಟೆನ್ಷನ್ನಲ್ಲೇ ಜೀವನ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ಆ ಥರದ್ದೊಂದು ಫೀಲ್ ಕೊಡ್ತು. ಥ್ಯಾಂಕ್ ಯು. ಆಮೇಲೆ ಇಟ್ಟಿಗೆನ ಬಳಸಿದ್ದು ನನಗೆ ಇನ್ನೊಂದು ನೆನಪಾಯಿತು. ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಸರ್ ಒಬ್ಬರು ಟ್ರಂಕನ್ನು ಬಳಸಿ ಬೇರೆ ಬೇರೆ ಪ್ರಾಪ್ಸ್ ಆಗಿರ್ಬೋದು ಅಥವಾ ಸೆಟ್ ಅದನ್ನೇ ಮಾಡಿರೋರು. ಅದು ನಮ್ಮ ಟೂರ್ ಪ್ಲ್ಯಾನ್ ಕೂಡ ಅದ್ರ ಜೊತೆನೇ ಇತ್ತು, ಆ ಟ್ರಂಕ್ ಜೊತೆಗೆ. ಸೊ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ನೆನಪಾಯಿತು. ಮತ್ತು ನಮಗೆ ಯಾವುದಾದ್ರೂ ವರ್ಕ್ ಮಾಡಬೇಕಾದ್ರೆ ಇದಲ್ಲದೆ ಇರೋದು, ಈಗ ಯಾವುದೋ ಒಂದು ಪ್ರಾಪರ್ಟಿನ ಇಟ್ಕೊಂಡು ಈಗ ಪೆನ್ ಇದ್ದರೆ ಅದನ್ನು ಪೊರಕೆಯಾಗಿ ಯೂಸ್ ಮಾಡೋದು ಅಥವಾ ಪೊರಕೆನ ಇನ್ನೇನೋ ಆಗಿ ಯೂಸ್ ಮಾಡೋದು, ಬರೀ ನಾವೊಂದು ವರ್ಕಾಗಿ ಮಾಡ್ತಾಯಿದ್ವಿ. ಆದರೆ ಇಡೀ ನಾಟಕದ ಭಾಗವಾಗಿ ಮಾಡಿರಲಿಲ್ಲ. ಅದು ಇನ್ನೊಂದು ರೀತಿಯ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಾಗೆ ಗೊತ್ತಿಲ್ಲ ನೀವು ಭಾಷೆ ಮೇಲೆ ಎಷ್ಟು ವರ್ಕ್ ಮಾಡ್ತೀರ ಅಥವಾ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಮೊನ್ನೆ ಅನಾಮಿಕನ ಸಾವಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಒಬ್ಬ ಬರೋನು, ಕುಂದಾಪುರಕ್ಕೆ ಉತ್ತರ ಕರ್ನಾಟಕದಿಂದ ಬರೋನು ಒಬ್ಬ, ಅಂದರೆ ಬೇರೆ ಬೇರೆ ಊರಿಂದ ಅವರು ಸಂಧಿಸ್ತಾರೆ. ಸೊ ಇಲ್ಲಿ ಒಂದೇ ಜಾಗದಲ್ಲಿ ಒಬ್ಬ ಮಂಗಳೂರಿನವನಿದ್ದಾನೆ, ಇನ್ನೊಬ್ಬ ಧಾರವಾಡದವನಿದ್ದಾನೆ. ಅವರು ಆ ರೀತಿಯ ಒಂದು ಹೇಗೆ ಅವರು ಅದು ಗೊತ್ತಿಲ್ಲ ಹೆಂಗೆ ಕೇಳಬೇಕು ಅಂತ, ಬಟ್ ಅದು ಚಂದ ಇತ್ತು. ಅದು ನಮ್ಗೆ ಸಪ್ರೇಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಅದೊಂದು ನನಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆದರೆ, ಅವರಿಬ್ಬರನ್ನ ಇಟ್ಕೊಂಡು ತೊಂದರೆ ಇಲ್ಲ ಇರಲಿ ಅಂತನೋ ಅಥವಾ ಆ ಭಾಷೆನೇ ಇರಲಿ ಅಂತನೋ ಅಥವಾ ಬೇಕು ಅಂತಲೇ ಹೆಂಗೆ ಇಟ್ಕೊಂಡ್ರು, ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ಹಾಗೆ ಅವ್ರ ಎನರ್ಜಿ ಸೂಪರು. ಆಮೇಲೆ ಈಗ ಡೈರೆಕ್ಟ್ರ್ ಹೇಳ್ತಾರೆ ಬಾವಿ ಇದೆ ಇಲ್ಲಿ ಅಂತ ಹೇಳ್ಬೋದು ಅಥವಾ ಅವರು ಕ್ರಿಯೇಟ್ ಮಾಡ್ಬೋದು. ಆಕ್ಟ್ರ್ ಕೆಲಸ ಅವ್ನ ಬಗ್ಗೆ ನೋಡೋದ್ರಿಂದ ಅದರ ಆಳ ಎಷ್ಟಿದೆ. ಆಮೇಲೆ ಅಕ್ಕಿ ತಗೊಳ್ಳೋದಾಗಿರ್ಬೋದು, 2 ಸಾಕು ಅಂತೇಳಿ ಮತ್ತೆ ವಾಪಸ್ ಹಾಕೋದಿರ್ಬೋದು 2ರಲ್ಲಿ. ಸೊ ಆ ಥರದ ಡೀಟೇಲ್ ವರ್ಕ್ ಭಾಳ ಇಷ್ಟ ಆಯಿತು. ಪ್ರಾಕ್ಟೀಸ್ ಗೊತ್ತಾಗ್ತಿತ್ತು ಆಕ್ಟ್ರ್ಗಳದ್ದು. ಸೊ ಎಲ್ಲ ಆಕ್ಟ್ರ್ಗಳಿಗೆ ಆ ಥರದ್ದೊಂದು ಚಾನ್ಸ್ ಸಿಗಬೇಕು ಅಂತ ಅನಿಸುತ್ತೆ. ಹಾಗೆ ಇನ್ನೊಂದು, ಅವನು ಶ್ರೀಮಂತ ಬಡವ ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಅದು ಕಲ್ಪನೆ ಅಂತ ಅನ್ನಿಸ್ಬಿಡ್ತು ನನಗೆ. ಇಬ್ಬರು ಬರಗಾಲದ ಜಾಗದಲ್ಲಿ ಇದ್ದಂಥ ಇಬ್ಬರು ಮನುಷ್ಯರು ಮೋಸ್ಟ್ಲಿ ಅವ್ರಿಗೇನು ಇಲ್ದಿದ್ರು ಆ್ಯಕ್ಟ್ ಮಾಡ್ತಿದ್ದಾರೇನೋ ಆ ಥರ ಅಂತ ಒಂದು ಸತಿ ಫೀಲ್ ಆಗಿದ್ದಂತೂ ಸತ್ಯ. ಇದೆಯೋ ಇಲ್ವೋ, ಬಟ್ ಅವ್ರ ಬೇಸರ ಕಳೆಯೋದಕ್ಕೋ ಅವ್ರ ಜೀವನ ಮುಂದೆ ಹೋಗೋದಕ್ಕೋಸ್ಕರ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೇನೋ ಆ ಥರ, ಬೇರೆ ದಾರಿ ಇಲ್ಲ ಅನ್ನೋ ಥರ ಅನ್ನಿಸ್ತು. ಗೊತ್ತಿಲ್ಲ ನೀವು ಹೇಗೆ ಇದು ಮಾಡಿದ್ರಿ ಅಂತ ಅನಿಸಿದ್ದು ಹೇಳ್ತಾಯಿದ್ದೀನಿ. ಹಾಗೆ ಎಲ್ಲ ಶಾರ್ಪ್ ಎಡ್ಜ್ಗಳನ್ನ ಬಳಸಿದ್ರಿ. ಮಳೆ ಬಂದಾಗ ಮಾತ್ರ ಕರ್ವ್ ಅನ್ನೋದು ಅದು ಭಾಳ ಚೆಂದ ಇತ್ತು, ನನಗೆ ಇಷ್ಟ ಆಯಿತು. ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದಷ್ಟು ಶೋಗಳಾಗಲಿ ನಿಮ್ಮ ಟೀಮಿಂದ. ಕಂಗ್ರ್ಯಾಟ್ಸ್. ಸೊ ಇದರೊಳಗೆ ಏನಿಲ್ಲ ಅಂಥದ್ದು. ನೀವು ಕೇಳಿದ ಪ್ರಶ್ನೆ, ಇಲ್ಲಿ ಆ್ಯಕ್ಟ್ರಸ್ದು ಬರಗಾಲ ಇತ್ತು. ಸೊ ನಾವಿಬ್ಬರೇ ಉಳಿದಿದ್ವಿ. ಅದು ಆಕ್ಸಿಡೆಂಟೇ. ನಾವು ಅದು ಪ್ಲ್ಯಾನು ಮಾಡಲಿಲ್ಲ. ಫಸ್ಟ್ ಡೇ ಅವರು ಇಲ್ಲಿ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ನಾವು ಸುಮ್ಮನೆ ಹಿಂಗೆ ಡಿಸ್ಕಸ್ ಮಾಡುವಾಗ, ಅವರು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಧಾರವಾಡ ಕನ್ನಡ ಬಳಸಲಿಲ್ಲ. ಅವರು ನಾರ್ಮಲ್ ನಾವು ಬೆಂಗಳೂರು ಕನ್ನಡ ಹಾಗೆ ಏನೋ ಅವ್ರಿಗೆ 2 ಬರುತ್ತೆ, ಅವರೆಲ್ಲ ಮಾತಾಡ್ತಾರೆ. ಸೊ ನಾವು ಸುಮ್ಮನೆ ಏನೋ ಟ್ರೈ ಮಾಡಿದ್ವಿ, ಒಂದು ಜಸ್ಟ್ ಟ್ರೈ ಮಾಡಿ ನೋಡುವ, ನೀವು ನಿಮ್ದು ಮಾತಾಡಿ ನಾನು ನಂದು ಮಾತಾಡ್ತೇನೆ ಅಂತ. ಅದು ಸರಿಗೆ ಬಿಡಿ, ಅವ್ರ ಸೌಂಡಲ್ಲೇ ಡಿಸೈಡ್ ಮಾಡ್ತಾರೆ. ಸೊ ಅವ್ರ ಸೌಂಡಲ್ಲಿ ಕೇಳಿದ್ರು, ಆನ್ಸಿನ್ ಮತ್ತು ಜಾಕ್ಸನ್ ಅವರಿದ್ದರು. ಸೊ ಅವ್ರು ಹೇಳಿದ್ದು ಚಂದ ಬರ್ತುಂಟು, ಟ್ರೈ ಮಾಡು ಅಂತ. ಮತ್ತು ಅರುಣ್ ಸರಿಗೆ ಆ ಸ್ಲ್ಯಾಂಗಲ್ಲಿ ಕೇಳೋದು ಭಾರಿ ಇಷ್ಟ. ಅವ್ರು ಯಾವಾಗಲೂ ಎಂಜಾಯ್ ಮಾಡ್ತಿರ್ತಾರೆ. ಅದೊಂದು ಡೈಲಾಗ್ ಇದೆ, ಅವರೇ ಹೇಳ್ಬೇಕು. ಸೊ ಅವರೇ ಅಷ್ಟು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ವಿ ಥಾಟ್ ಆಡಿಯನ್ಸ್ ವಿಲ್ ಎಂಜಾಯ್. ಮತ್ತು ನಮಗೆ ಚಾಲೆಂಜಿಂಗ್ ಇತ್ತು, ಖುಷಿ ಆಯಿತು. ನಂದು ಕೊಡ್ತೇನೆ, ನೀನು ನಿಂದು ಕೊಡು ಅಂತ. What I feel, it's a very rooted
language, that much culture and all things in, for because he is coming from in that. The wonderful thing is, its home there are 47 members. So that much psychological stamina he have. So when he stand and speak and move, of everything is something, the characters, very earth, like that. So you make sound that it's communicate. It's make the language. Then and in character is also, he is a little bit more planned, like that. So it's matching. So that came well. It is not intentionally did, it's come, but then it's. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಭಾಳ ಚೆನ್ನಾಗಿತ್ತು ನಿನ್ನೆ ನಾಟಕ, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಆಮೇಲೆ ನಾವು ನಾಟಕ ಕಟ್ಟಬೇಕಾದ್ರೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೊರ್ಗಕ್ಕೆ ಶುರು ಮಾಡ್ತೀವಿ. ಏನು ಇಲ್ಲ ಅಂದ್ರೂ ಇದ್ದಿದ್ರಲ್ಲೇ ಏನೆಲ್ಲ ಮಾಡ್ಬೋದು, ಏನೆಲ್ಲ ತೋರಿಸ್ಬೋದು ಅನ್ನೋದನ್ನು ನಿನ್ನೆ ನಾಟಕ ನಮಗೆ ಭಾಳ ಅಂದರೆ ಭಾಳ ತೋರಿಸ್ಕೊಡ್ತು. ಹೀಗಾಗಿ ನಾವು ಇರುವಂಥ ಜಾಗದಲ್ಲಿ ಇರುವಂಥ ವಸ್ತುಗಳನ್ನು ಇಟ್ಕೊಂಡು ಯಾವ್ಯಾವ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದ್ರ ಮೂಲಕ ರಂಗಭೂಮಿನ ಕಟ್ಕೊಳ್ಬೋದು ಅನ್ನೋದಕ್ಕೆ ಇದು ಇನ್ಸ್ಪೈರ್ ಆಗಿತ್ತು. ಆಮೇಲೆ ನಾನು ಕೇಳಬೇಕಾಗಿದ್ದೊಂದು ಡೈರೆಕ್ಟರ್ ಸರ್ಗೆ, ಈ ಥರ ಒಂದು ಪ್ರಯೋಗವನ್ನು ಕಟ್ಟಲಿಕ್ಕೆ ನಿಮಗೆ ಯಾವುದು ಇನ್ಸ್ಪೈರ್ ಆಯಿತು, ಯಾವ ಪ್ರಯೋಗಗಳು ಇನ್ಸ್ಪೈರ್ ಆಯಿತು, ಆಮೇಲೆ ಯಾವ ನಿರ್ದೇಶಕರ ಪ್ರಭಾವ ಅಥವಾ ನಿಮ್ಮ ಕಲ್ಪನೆ ಹೆಂಗೆ ನೀವು ಇದನ್ನು ಈ ಥರ ಕಟ್ಟಬೇಕು ಅಂತ ನಿಮಗೆ ಇದಾಯಿತು ಅಂತ? Actually, I start with the children's theatre from my second standard in school. You know, in Kerala, every year at least more than 1,000 students' children's play is happening. More than 1,000. Okay. They are making it for competition, but they are doing very seriously. So I started from my teacher took me to do the play, my second standard. From there I am doing. In between we are doing, watching, experiencing. Through that, it's not just one thing not from one thing or one idea. No, it's not like that. So we are getting something slowly we are getting, like that is coming. And in all my play, it is like that, because I believe it should be playful. So when I am doing a play, I first put one child in front of me. I should, some layer should be there for him. That is a play. So, but it comes in a different manner. Especially I believe when I am watching a play, what I want to see, what is inspiring me, that I am trying to make. What I want to see, like this it's coming. It is not, we can't say from this or from him, like it is not like that. ಇಡೀ ತಂಡಕ್ಕೆ ಅಭಿನಂದನೆಗಳು. ಕ್ಲಾನಿನ ಹತ್ರ ಹೇಳಿದೆ ನಿನ್ನೆ, ಇಡೀ ರಾತ್ರಿ ಚಪ್ಪಾಳೆ ಸುರಿಸಬೇಕಂತ ಅನಿಸ್ತಿತ್ತು ನನಗೆ ಅಂತ. ಸರ್ ಅರುಣ್ ಲಾಲ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಆ ಸ್ಟೋರಿ ರೈಟರ್ ಅವರ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳ್ಬೋದು? ಆ ರಿಲಿಜಿಯನ್ ಪರ್ಸನ್ ಅವರ ಸ್ಟೋರಿ ರೈಟರ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳ್ತೀರಾ ಅಂತ? He was a famous writer, TV Kochubava. At his below 40 age, he died. He wrote so many short stories. Even I did one play on his one story, The Villains. That was my last Malayalam production. The Villains, he spoke in the perspective of villains. So the villains are the hero there. So it starts from the film. And he wrote the story what is in the base of a film industry, how hero comes, how villains. Then we inspired, if you want to become a hero, you should fix a villain. Okay, so it's happening everywhere.
even in school, in home, sometimes you are making the other person as villain to become hero. This thing, we improvise, like as we said, it's a different scene. It's the same like this story. This is a story of two characters, like there is Baragala, because of that storyline. And he wrote so many stories like this. There is, we can find out something from it. But he is no more. But 2239. You just Google it in any language, Mattai 2239. Any language. Just Google it. Any language. It will come. Matthew 22:39. In Malayalam, we wrote Mattai 22:39. In Kannada, Mattai 22:39. Any language you just try Google it, now it will come in all over the world. So it is there. We and in between we want to address the number, because the number is very important in the play. So when he is doing waiting 19th day, 20th day, 21 ഒരേ മുക്കാലു ഒരു തടവ്. In our village, there is this kuri, I don't know. Kuri, everyone will sit and put the money there and will speak. One is calling, 2000. Yeah, I like that. And finally there is 2000. So I asked whether it is there. Yeah, they said. So second. Anybody is there to find? I am going to finalize this like that. 22. So that 22 is intentionally we are did the 22. And in letter he is saying, Mr. Johanna, Mr. Vada, this is the 39th day you left from here. It may any day. It is not in the story. It's not counted. But we want to stress the number 22 and 39. And finally, he reveals it. Nyaya Shastradalli, Pramukha Vakya. You love your neighbor. Yeah, that is the thing. And the final word the character says, Mattai says, it's the Vakya of Mattai. So Matthew, he is Mattai. He's a realization person. He says, Mattaya 22:39. That's the thing. So, this character says it, Mattaya is not just a person, it's a philosophical concept like that. So, you are connecting it. Thank you. ನಮಸ್ಕಾರ ಎಲ್ಲರಿಗೆ. ಅತ್ಯದ್ಭುತವಾದ ನಾಟಕವನ್ನು ನಿನ್ನೆ ತೋರಿಸಿದ್ದಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ಒಂದೆರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಈ ನಾಟಕದ ಸ್ಥಿತ್ಯಂತರಗಳನ್ನು ನೋಡಿ ಬೆಳೆದಂಥವರು. ಸಾಮಾಜಿಕ ನಾಟಕಗಳಲ್ಲಿ ಸಣ್ಣ ಬಾಲಕ ಇದ್ದಾಗ ಪಾರ್ಟ್ ಮಾಡಿ ಶ್ರೀಪಾದ ನನ್ನ ಕ್ಲೋಸ್ ಫ್ರೆಂಡು, ಊರಿನವನು. ಅವನ ನಾಟಕಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಮಾಡ್ತಾನಲ್ಲ, ಚೆನ್ನಾಗಿ ಮಾಡ್ತಾನಲ್ಲ ಅಂತ ಹೇಳಿ ಬೆಳೆದವನು ನಾನು. ಬಟ್ ಈಗ ನಿಮ್ಮ ನಾಟಕ ನೋಡಿದಾಗ ಅವ್ರು ಹೇಳಿದಾಗ ಇನ್ನೂ ಒಳ್ಳೊಳ್ಳೆ ನಾಟಕಗಳು ಸಿಗ್ತಾ ಇದ್ದಾವಲ್ಲ ಅಂಥೇಳಿ ಖುಷಿ ಆಗ್ತಾ ಇದ್ದಾವೆ ಮುಂದೆ. ನಾಟಕ ಕಾವ್ಯೇಶು ನಾಟಕಂ ರಮ್ಯಂ ತತ್ರಾಪಿ ಶಕುಂತಲ ಅಂತ ಹೇಳ್ತಾರೆ. ನವರಸಗಳಿಂದ ಕೂಡಿರ್ತವೆ. ಅದರಲ್ಲಿ ಹಾಸ್ಯರಸನೂ ಒಂದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ನಾಟಕಗಳಲ್ಲಿ ಈ ಚೀಪ್ ಹಾಸ್ಯಗಳನ್ನು ನಾವು ಕಾಣ್ತೀವಿ. ನಗಾಡೋದೇ ಮುಖ್ಯ ಆಗಿರ್ತದೆ. ಇಲ್ಲಿ ತುಳು ನಾಟಕಗಳಲ್ಲೂ ಅಷ್ಟೇ ನಗುವನ್ನು ಭಾಳ ಇದು ಮಾಡ್ತಾರೆ, ವಿಜೃಂಭಿಸ್ತಾರೆ. ನಿನ್ನೆ ನಾಟಕದಲ್ಲಿ ತುಂಬ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ನನಗೆ ಅನಿಸಿದ್ದ ನಾನು ಹೇಳ್ತೀನಿ, ಒಳ್ಳೆಯದಾಗಿ ಬಂದಿತ್ತು. ಮಧ್ಯದಲ್ಲಿ ಒಂದು ಹೊಸ ವಿಷಯ ಹೇಳ್ತೀನಿ ಅಂತ ಹೇಳಿಕೊಂಡು ನಾವು ಏನೋ ಹೇಳ್ತಾರೆ, ಏನೋ ವಿಶೇಷ ಇದೆ ಅಂತ ಹೇಳ್ಕೊಳ್ಳುವಾಗ ಸ್ವಲ್ಪ ಆಕ್ವರ್ಡ್ ಅಂತ ಅನ್ನಿಸ್ತು ನನಗೆ. ಅದನ್ನು ತೆಗೆದು ಲುಂಗಿಯನ್ನು ಇದು ಮಾಡಿ ತೋರಿಸೋದು, ಅದು ಅಷ್ಟು ಒಳ್ಳೆಯ ಎಲ್ಲ ರೀತಿಯ ಜನರು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದರ ಬದಲು ಬೇರೆ ಏನಾದರೂ ಹಾಕಿ ವಿಷಯನ ತರ್ಬೋದಿತ್ತು. ನನಗೆ ಗೊತ್ತಿಲ್ಲ, ಅದು ನನ್ನ ಅಲ್ಪಜ್ಞಾನದಿಂದ ಹೇಳ್ತಾ ಇದ್ದೀನಿ. ಆಗ್ಬೋದನ ಅಂತೇಳಿ ಒಂದು ಅನ್ನಿಸ್ತಾ ಇದೆ. ಇನ್ನೊಂದು ಭಾಳ ಖುಷಿ ಕೊಟ್ಟಿದ್ದು
ನಾಟಕ ನೋಡ್ಲಿಕ್ಕೆ ನಾನು ಮೇಲ್ಗಡೆ ಕೂತಾವಾಗ ಇದು ಎಂತ ಇದು ಇಟ್ಟಿಗೆ ಇದೆ, ಎಂತ ಮಾಡ್ತಾರೆ ಇವರು ನಾಟಕ ಒಟ್ಟು, ಇವತ್ತು ಬಂದು ತಪ್ಪು ಮಾಡಿದ್ ನಾನು ಅಂತ ಅನಿಸ್ಬಿಡ್ತು. ಬಟ್ ಮುಕ್ತಾಯ ಆಗುವಾಗ ಅದು ನಾನು ಹೇಳಿದೆ ಮುಕ್ತಾಯ ನಾಟಕ ಇದು ಅಂತೇಳಿ ಹೇಳ್ತಿದ್ದು. ಅಷ್ಟು ಚೆನ್ನಾಗಿ ಬಂತು, ಎಷ್ಟು ಇದಾಯ್ತಲ್ಲ ಅಂಥೇಳಿ. ಅಂದರೆ ಅಣುರೇಣು ತಣುಕು ರಾಷ್ಟ್ರಗಳಲ್ಲಿ ನೀವು ಪಾತ್ರಗಳನ್ನು ಸೃಷ್ಟಿಸ್ತೀರಿ, ನೋಡ್ತೀರಿ ಅಂತೇಳಿ. ಬಹುಶಃ ನಿಮ್ಮ ಮುಂದಿನ ಟಾರ್ಗೆಟು ಸಿಮೆಂಟು, ಜಲ್ಲಿ, ಕಬ್ಬಿಣ ಇಂಥದ್ದೆಲ್ಲ ಇರ್ಬೋದನ್ನ ಅಂತ ಅನಿಸ್ತಾ ಇದೆ ನನಗೆ. ಒಂದು ನಾಟಕ ಮುಗಿದಾಗ ಅದು ಜನರ ಮೇಲೆ ಪ್ರಭಾವ ಬೀರಬೇಕು ಅಂತ ಹೇಳ್ತಾರೆ. ನಿನ್ನೆ ನಾಟಕ ನನ್ನಂಥವನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದರೆ, ಸಾಮಾನ್ಯವಾಗಿ ನಾನು ವ್ಯಾವಹಾರಿಕ ಜೀವಿ, ಬದುಕನ್ನು ಸುಮ್ಮನೆ ಯಾಕೆ ಖರ್ಚು ಮಾಡೋದು ಅಂತ ಹೇಳ್ತಕ್ಕಂಥ ಇದರಲ್ಲಿ ಬೆಳ್ಕೊಂಡು ಬಂದವನು. ಬಹುಶಃ ಒಂದು ನಾಯಿ ಬೆಕ್ಕಿಗೆ ಸಹಿತ ಏನೂ ಹಾಕದಿದ್ದಂಥ ಸ್ಥಿತಿ, ಅಂದರೆ ಮಾಡಬಾರ್ದು ಅಂತೇಳಿ ಆ ಥರ ಬೆಳ್ಕೊಂಡು ಬಂದುಬಿಟ್ಟವನು. ನಿನ್ನೆ ನಾನು ನಾಟಕ ಮುಗಿಸಿ ಹೋದಾಗ ನನಗೆ ರಾತ್ರಿ ಮಲಗಿದಾಗ ಅನ್ನಿಸ್ತು, ನಾನು ಹೀಗೆ ವಾಕಿಂಗ್ ಹೋದಾಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಂದೆ, ದಾರಿಲಿ ತಿಂತ ಬರುವಾಗ ಒಂದು ನಾಯಿ 2-3 ನಾಯಿ ನನ್ನನ್ನು ಹಿಂದ್ಗಡೆಯಿಂದ ಬಂತು. ನಾನು ಅರ್ಧ ಪ್ಯಾಕೆಟ್ ನಾಯಿಗೆ ಹಾಕಿದ್ದೀನಿ, ಯಾವತ್ತೂ ಹಾಕದಿದ್ದವನು ಅರ್ಧ ಪ್ಯಾಕೆಟಲ್ಲಿ ಹಾಕಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೇಪರ್ ಓದ್ಲಿಕ್ಕೆ ಬಂದಾಗ ಚೇರ್ ಮೇಲೆ 2 ಬೆಕ್ಕುಗಳು ಕೂತಿತ್ತು. ಯಾವತ್ತೂ ನಾನು ಪ್ರಾಣಿಗಳ ಫೋಟೋ ತೆಗೆದೇನೆ, ಅದು ಫೋಟೋ ತೆಗೆದೆ ನಾನು ಅದನ್ನು. ಸೊ ಇದೆಲ್ಲ ನನ್ನಲ್ಲಿ ಇಂಡೈರೆಕ್ಟಾಗಿ ಪರಿಣಾಮವನ್ನು ಬೀರಿದೆ. ಇದು ನಾಟಕದ ಉದ್ದೇಶ ಈಡೇರಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ನಿಮಗೆಲ್ಲರಿಗೆ. Yes, you speak of some what you doesn't like. He is removing the lungi. You wear the underwear was there? I think it was not there. And what is the plan? If we are standing or on the stage in nude, whether it seems ugly or not, even we are using the bird words, it feels ugliness, then we have to do it. We try to make it is not feel the ugliness. It should feel, yeah, it's needed. It should work in a different manner. It should. So we can't see this kind of thing, because if we are doing it for other thing. If we are doing this for this intentionally, we are this for this purpose, then it's gone. But we did it in another way. I think it's worked, and I enjoying that scene very much. Because he is a madman actually, that character. He play with it. Today morning we discussed. He comes and asks to him, "Albuda nodu." And what enna albuda? Then he is showing. The next time he coming and asking, "Albuda." He say, "No, I know your albuda." So next stage we are planning. Then he will ask, "Anybody want to watch the albuda?" Just so simple it is, like that. So maybe, I don't know, but we are not seeing that kind of things in. And even when some word sounds in different situation, it will make another meaning. It may be a bad word, but it will make another meaning. We are trying to make the other meaning. How to make it? Yeah, it is good. Wow, like that. That's all. I don't know which meter is going. I don't know actually. Thank you, sir. Morning, sir. Now say. Since we were previously speaking about numbers, I want to continue that. ಆಕಾಶವಾಣಿ ಅನೌನ್ಸ್ಮೆಂಟ್ ಬಂದಾಗ ಸಮಯ 9:09 ಬರುತ್ತೆ. Yesterday, was it something related to lockdown announcement? Also in the film photo yesterday, Modi will announce something related to from 909 will start lockdown. 909 also has something to do with drought. So did you use 909 as something related to drought, Baragala? Yeah, sure. We are intentionally did that. Because most of the people didn't know 909's significance. Now only I am going to know this. But by next stage I will say we did it intentionally.
filmed. And it's a very nostalgic thing about radio. When every day we switch on the radio, in Malayalam, ആകാശവാണി തൃശ്ശൂർ ഇപ്പോൾ സമയം 9 മണി കഴിഞ്ഞ് 30 മിനിറ്റ്. Every program they will remember the time. For radio means so much. In my younger days, every Monday, Tuesday at 8 p.m. There is Nadaga, Tudar Nadaga, one episode and second episode next. We are waiting to hear this, and it is very, very beautiful because they tell it in words now. Yeah, somebody is coming. Yeah, he is coming. He is coming to here. Yeah, I think he is postman, and the postman is coming. Then the character, I left my glass. You read it, please. And the letter he is reading loudly, like that. And that kind of things, that memory is there. So the radio comes to make the memories of that rich days, that not beautiful days. So he is performing the music, performing the radio, and that it's very. Now if we hearing this, we will sit and sometime like that. That's the thing. I noted that point. Okay, thank you. Arun sir. Congratulations, sir. First of all, Thank you, sir. It's an amazing play, and I like it for several reasons. You already told that you wanted to break the realistic way of storytelling. Really, I love that, and you did it. First of all, I like that play because you brought it in the ground. Yeah. Secondly, I loved it. You made the audience to sit around in 360 degree. Maybe somebody can talk about their views where they were sitting, but from where I was there, and I had no problem. Yeah. Yesterday we were discussing maybe some people had the problem with this weave, but this weave was the perfect one. Yeah. But I don't know. Maybe somebody can talk who did not have a proper weave. Where you sat? Which side you sat? That side. In gallery. In gallery, yes. Yeah. Okay. And I like the way you build the story and the way you tell the story. Because using only 2 actors and telling the story is not easy. And the way the bricks were becoming the characters, we can use the things like when the things becomes a character only if the actor make it give the life to that thing. Yeah. And it was successful. Both actors, really congratulations, because you are succeeded in that. Yeah. Giving the life to the things. And then other thing was, I work in a way that actors should do everything. And if I was asking this question yesterday night, if I did this play, how I could be? I came to the point that I could not reach even the half that what they have achieved, what you have achieved. And really, I became a fan of you, sir. Nothing, really, sir. I love it. Because you show the power of theater, that what the actor can do and how we can create the theater, how it should be. I really loved it. Thank you. And there are some detailed things that I would like to talk to you in detail from the perspective of a student. I would like to learn, I would like to hear the entire process that you build the story, like even because it's just a metaphor that you are talking about the drought, Baragala, and you chose the bricks. Yeah. I see the color. Yeah. Color of the bricks is the color of the drought. Yeah. It was so important, like the dry soil or that bricks. It was talking a lot. Without doing anything, it was already there. Everything was there, and everything the actors were the building, that the pot where he was putting the rice, everything, the holes he was keeping. Yeah. Everything was talking about the drought. The entire design, entire movement,
even though they were enjoying what they were doing, it was like drying slowly, slowly, slowly. It was very visible. Congratulations and thank you, sir. Thank you. Thanks Thank for the you, sir. great, giving us a great experience. Thank you, thank you. And I can add to this different angle. Today morning we planned, there is a one repeat scene. Every day morning he is coming, tarararara, tarara. The same scene is repeating 4 times. We are planning the next show. This will change. He will sit there. First, this will come. Second, he will sit there. The same thing repeating. Then, every angle people can see. By next time, we will do that. That's the plan. And Kajanna is here. Kajanna, no? Yeah. This 360-degree. Last night, before this play, we are discussing. He did a sculpture of Einstein. And in that sculpture, when we are speaking about it, he told me he took a model, the back side also. So it's very much important. The full area can communicate. From here, it will getting every angle it will communicate. So I am sure about that. It will communicate. It's no problem with any angle it will get. It's like that. But the thing is, how it is in different side, more than communication, the visual and that kind of thing is different. This is good, this is not bad, this is not like that. It is different actually. Every view is different. When we turn this, we are giving an opportunity to go from here to there. Like that we are planning. And for your good words, thank you. Thank you. It's inspiring us. Yes, again, thank you for the wonderful performance. So, yes, this is not exactly my question. So, we had a discussion after watching both the plays. Basically, you are from Kerala. So, the environment of Kerala or the culture or the movement happened there, does it influence your working style, or if yes, how it works? Yeah, of course. It's in Paris. In Kerala, now these days, the number of groups and number of groups is less. It is more in Karnataka, the professional groups, like Atsitwa, but there is very less. But there are so many things are going on, so many festivals, like it folk. Some festivals are going, some international plays are coming there. We used to watch it. Then we are getting we can do the experiments. Because then we get the courage to do the experiments. We are watching the play from Chile, we are watching the play. This time the one play was from Palestine. Like that, how the world thinking on theater, there is an opportunity to watch it. So we will get the courage to, this kind we can do some experiment like this. That kind of thing is going on in Kerala. And this time, in School of Drama, there was a festival, and the It Folk was there, and Trivandrum there is another festival. Like this all are influencing us, and the political situation and the culture. When in culture means it's a rich place. Rich place means I used to go to watch the festival. That is my habit. So many festivals are happening in this summertime, in temples, in church. So everywhere we can find out something. You will get something. In last It Folk, one play, I did one play in It Folk. It was there. Its name is Award. The play is Award. In that play, what is happening? Only 4 actors. They are sitting. 3 are sitting. Only one is moving. That 2 are just one. The thing is the content is this. One award announced. His name is Perinjallu, the name. But in that name, so many are there. And
reporter is just heard it, he runs to he want to make the report first, and he come to the village, he is searching Perinjallur, and there are two are sitting and asking, Mr. Perinjallur? Yes, Perinjallur. Then he says he is also Perinjallur. He is going there. Perinjallur? Yeah, I am W. Perinjallur. Okay. From there it's then he starts. Oh, what is the matter? So he says the award announced. Perinjallur got the award. Then he thinks, award that may be for me. Then other person say, no, award. It is me. Then their discussion is going on. It is just they are talking. I think how to how to do there. If they are sitting and talking, it will not work. So, what we did, we adopted the style of the classical forms. They belongs to that background. They used to watch Kathakali or Kudiyattam, and they are big fan of it, but half knowledge. Very half knowledge, but following the thing, and they are acting as, yeah, we know everything, but they don't know nothing. So when they speak, they use the mudras in a wrong way, but it's communicating. And even with that, they are narrating their experience, the whole play. I did this. Then one Mirau player is there. He's doing the music from the line, and they are doing this. Here, there I have a freedom to break because they don't know anything. They can make any mistake. Okay, so they invited us to Kalamandalam, Kerala Kalamandalam. And the students, the Kudiyattam students, Kathakali students, everyone, and the senior teachers were, I scared, oh my God, what will they do? He is doing the mudra of that JCB, like that. Mudras is making, doing this like kind of things. And they enjoyed. The students enjoyed and were, oh, this kind of mudra can be made nowadays. Like that. I don't know when we started. Yes. Okay, thank you. Thank you, sir. I'm jealous at both the actors in a good way. It was amazing performance.